ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ. ಇಂದಿನ ಒಂದು ಯೂಟ್ಯೂಬ್ ಕ್ಲಾಸಸ್ ಬಂದು ನಾವು ಆಲ್ರೆಡಿ ಹೇಳಿದಾಗೆ ಒಂದು KSRP PC ಇನ್ನೇನು ನೋಟಿಫಿಕೇಶನ್ ಆಗುತ್ತೆ, ಒಂದು ಒಳ ಮೀಸಲಾತಿ ಮುಗಿದ ನಂತರ ಮತ್ತು CRDR ಸಹ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳಿದೆ ಸ್ನೇಹಿತರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಮಗೇನು ಈ PSI ಮತ್ತು PCಯಲ್ಲಿ ಎಷ್ಟೆಲ್ಲ ಒಂದು ಎಕ್ಸಾಮ್ಗಳು ಆಗಿದೆ ಇದುವರೆಗೂ 1998ಇಂದ ಅಪ್ ಟು ನಮಗೆ 2024ವರೆಗೂ ಯಾವೆಲ್ಲ PCPSI ಎಕ್ಸಾಮ್ ಆಗಿದೆ ಎಲ್ಲ ಪ್ರಶ್ನೆಗಳನ್ನು ಸಹ ನಿಮಗೆ ಒಂದು 360 ಆ್ಯಂಗಲಲ್ಲಿ ವಿವರಣೆಯನ್ನು ನೀಡ್ತಾ ಬರ್ತೀನಿ, ಇನ್ಕ್ಲೂಡಿಂಗ್ ಮೆಂಟಲಿಟಿ ಪ್ಲಸ್ ಮ್ಯಾಪ್ ವರ್ಕ್ ಯಾವ ಕ್ವಶನ್ಸ್ ಇದೆ ಅವುಗಳ ಬಗ್ಗೆಯೂ ಸಹ ನಾನು ನಿಮಗೆ ಹಂತವಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಸ್ನೇಹಿತರೆ. ಸೊ ಇಂದಿನ ಒಂದು ಡೇ 2 ಕ್ಲಾಸ್ ಒಂದು KSRP CRDR ಅಂತ ಬಂದಾಗ ಟಾರ್ಗೆಟ್ ಅಂತ ಇಟ್ಟಿರೋದ್ರಿಂದ ನಾವು ಆಲ್ಮೋಸ್ಟ್ ಅದನ್ನು ಪದ ಜಾಸ್ತಿ KSRP CRDR ಅಂತಲೇ ಬಳಸ್ತೀನಿ. ಕೆಲವೊಬ್ಬರು ಸರ್ ಸಿವಿಲ್ PCಗೆ ಇದು ಯೂಸ್ ಆಗಲ್ವಾ ಅಂತ ಕೇಳ್ತಾರೆ. ದಯವಿಟ್ಟು PC ಪೊಲೀಸ್ ಕಾನ್ಸ್ಟೇಬಲ್ಗೆ ಓದ್ತಾ ಇದ್ದೀರಿ ಅಂದರೆ ನಿಮಗೆ ಎಲ್ಲ ಸಿಲೆಬಸ್ ಏನು PSIಗೆ ಓದ್ತಿರಲ್ಲ ಅದೇ ಪೊಲೀಸ್ ಕಾನ್ಸ್ಟೇಬಲ್ಗೂ ಓದಬೇಕಾಗುತ್ತೆ. ಏನು ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ಗೆ ಓದ್ತಾ ಇದ್ದೀರಿ ಅದೇ KSRP CRDR ಮತ್ತು ಎಕ್ಸೈಸ್ ಗಾಡಿಗಾಗುತ್ತೆ. ಎಕ್ಸೈಸ್ ಗಾಡಿ ಸೆಕೆಂಡ್ ಪೇಪರ್ ಕನ್ನಡ ಒಂದು ಎಕ್ಸ್ಟ್ರಾ ಓದ್ಕೋಬೇಕಾಗುತ್ತೆ ಅಷ್ಟೇ. ನೀವು ಮಿಕ್ಕಿದ್ದೆಲ್ಲ GK ಅಂಶಗಳು ನಿಮಗೆ ಎಲ್ಲ PC PSIಗೆ ಏನು ಓದ್ತೀರೋ ಅದೇ ಇರುತ್ತೆ ಸ್ನೇಹಿತರೆ. ಓಕೆ, ಅದ್ರ ಬಗ್ಗೆ ಡೌಟ್ ಬೇಕಿಲ್ಲ. ಸೊ ನೀವು KSRP CRDR PC ಮತ್ತು PSIಗೆ ಓದ್ತಿರೋರಿಗೆ ತುಂಬ ಉಪಯುಕ್ತವಾಗುವಂತಹ ಒಂದು ಕ್ಲಾಸಸ್ ಇವುಗಳಾಗಿರ್ತವೆ. ಯಾಕಂದ್ರೆ ನಿಮಗೆ ಎಲ್ಲನೂ ಸಹ ಇದುವರೆಗೂ ಓಲ್ಡ್ ಕ್ವಶನ್ ಪೇಪರ್ನ ಯಾವ ರೀತಿ ಬಿಡಿಸಬೇಕು, ಎಲ್ಲಿ ನಿಮಗೆ ಗೊಂದಲ ಸೃಷ್ಟಿ ಆಗ್ತವೆ, ಯಾಕೆ ನಿಮಗೆ ಎಕ್ಸಾಮಲ್ಲಿ ಅದೇ ಆಪ್ಷನ್ ಕನ್ಫ್ಯೂಷನ್ ಆಗುತ್ತೆ, ಪ್ರತಿಯೊಂದನ್ನು ಸಹ ನಿಮಗೆ ಒಂದೊಂದು ವಿಡಿಯೋದಲ್ಲೂ ಸಹ ಈ ಸರಣಿಗಳಲ್ಲಿ ಅಂಟಿಲ್ ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಈ ಸರಣಿಗಳು ಮುಂದುವರಿತಾವೆ ಅಂತ ಹೇಳಿದ್ದೀನಿ. ಸೊ ಪ್ರತಿದಿನ ದಯವಿಟ್ಟು ಅವತ್ತಿಂದ ಅವತ್ತೇ ವಿಡಿಯೋ ಕ್ಲಾಸಸ್ಸನ್ನು ಮುಗಿಸ್ತಾ ಬರ್ಬೇಕು ಸ್ನೇಹಿತರೆ. ನಾನು ಆಲ್ರೆಡಿ ಹೇಳಿದಾಗೆ ಯಾರು ಕನ್ಸಿಸ್ಟೆನ್ಸಿ ನಮಗೆ ಹೇಳಿದ್ದೀನಿ. ಓಕೆ, ಎಕ್ಸಾಮ್ ಅಂತ ಬಂದಾಗ ನಿಮಗೆ ಕನ್ಸಿಸ್ಟೆನ್ಸಿ ಯಾರಿಗಿರುತ್ತೆ, ನೋಟಿಫಿಕೇಶನ್ ಇಲ್ಲದಾಗ ಯಾರು ಓದ್ತಾರೆ ಅವ್ನು ಮಾತ್ರ ಜಾಣರು ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಯಾಕಂದರೆ ನೋಟಿಫಿಕೇಶನ್ ಟೈಮಲ್ಲಿ ನೋಟಿಫಿಕೇಶನ್ ಆದ ತಕ್ಷಣ ನೀವು ಎಷ್ಟೇ ಕಷ್ಟ ಅನುಭವಿಸ್ತಾ ಇರಿ, ನೋಟಿಫಿಕೇಶನ್ ಆಯ್ತು ಅಂದರೆ ನಿಮಗೆ ಸಡನ್ನಾಗಿ ಭಯ ಅನ್ನೋದು ಶುರು ಆಗ್ತಾ ಬರ್ತದೆ. ಯಾಕಂದರೆ ಅದಕ್ಕೆ ಈಗಿಂದ ನಿಮ್ಮ ತಯಾರಿ ಕ್ಲೀನಾಗಿ ನೀಟಾಗಿ ಓದ್ತಾ ಇದ್ದರೆ ಎಕ್ಸಾಮ್ ಇನ್ನೇ ನೋಟಿಫಿಕೇಶನ್ ಆಗಿದೆ, ನೋಟಿಫಿಕೇಶನ್ ದಿನವನ್ನೇ ನಾನು ಎಕ್ಸಾಮ್ ದಿನ ಅಂತ ತಿಳ್ಕೊಂಡು ಓದ್ತಾ ಇದ್ದೀನಿ ಅಂದರೆ 100% ನಿಮಗೆ ಈ ಸಲ ಉದ್ಯೋಗ ಖಂಡಿತ ನೀವೇನು ಅಂದ್ಕೊಂಡಿದ್ರೆ ಆ ಉದ್ಯೋಗ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಅದ್ರ ಬಗ್ಗೆ ಬೇಕಾಗಿಲ್ಲ. ಓಕೆ, ಇಂದಿನ ಒಂದು ಮೊದಲನೇ ಪ್ರಶ್ನೆ ನಿಮ್ಗೆ ಆಲ್ರೆಡಿ ಹೇಳಿದಾಗೆ KSRP ಮತ್ತು CRDR ಅಂತ ಬಂದಾಗ KSRP CRDR ಅಂತ ಬಂದಾಗ ನೋಡಿ, ಹೆಣ್ಮಕ್ಳಿಗೂ ಸಹ KSRPಲಿ ಸೀಟ್ಸ್ ಇರುತ್ತೆ. 158 ಸೆಂಟಿಮೀಟರ್ ಇರಬೇಕು. ಓಕೆ, ಹಾಗಾದರೆ ನಮಗೆ ಅವ್ರ ಹೈಟ್ 158 ಸೆಂಟಿಮೀಟರ್ ಇದ್ದಲ್ಲಿ ಅವ್ರು KSRPಗೆ ಎಲಿಜಿಬಲ್ ಇರ್ತಾರೆ. ಇನ್ನು ಮಿಕ್ಕಿದ್ದೆಲ್ಲ ಬಾಯ್ಸಿಗೆ ಆಲ್ಮೋಸ್ಟ್ ಗೊತ್ತು 170 KSRP ಇರುತ್ತೆ. ಬಟ್ CRDR 168 ಇರುತ್ತೆ ಸ್ನೇಹಿತರೆ, ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಓಕೆ, ಹಾಗಾದರೆ ಈ ಒಂದು GK ಪ್ರಶ್ನೆ ಯಾಕೆ ತೊಗೊಂಡಿದ್ದೀನಿ, ನಿಮ್ಗೆ ಆಲ್ರೆಡಿ KSRP ಸ್ಪೆಷಲ್ ಅಂತ ಒಂದು ವಿಡಿಯೋ ಮಾಡಿದ್ದು. ಓಕೆ, KSRP ಯಾವ ರೀತಿ ಮೊದಲನೇ ಅಟೆಂಪ್ಟಲ್ಲಿ ಒಂದು ವಿಡಿಯೋವನ್ನು ಮಾಡಿದ್ದು, ಯಾವ ರೀತಿ ಕ್ಲಿಯರ್ ಮಾಡಬೇಕಂತ ದಯವಿಟ್ಟು ಯಾರೆಲ್ಲ ಮೊದಲ ಬಾರಿಗೆ ನಮ್ಮೊಂದು ತ್ರಿವೇಣಿ BM ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ. ಅದರ ಜೊತೆ ವೀಡಿಯೋಸಲ್ಲಿ ಹೋದರೆ ಅಲ್ಲಿ ನಿಮಗೆ ಅವ್ರ ಪ್ರೊಫೈಲಲ್ಲಿ ವೀಡಿಯೋಸ್ ಅಂತ ಸಿಕ್ಕಿದ್ರೆ ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲಿ ರೀಸೆಂಟ್ ವೀಡಿಯೋಸಲ್ಲಿ KSRP ಬಗ್ಗೆ ಮಾಹಿತಿ ನೀಡಿದ್ದೀನಿ. ಪ್ಲಸ್ ಹಳೆಯ ಕ್ವಶನ್ ಪೇಪರ್ನ ಇದು 2ನೇ ಸರಣಿ ಆಗಿರುತ್ತೆ. ಒಂದು ದಿನ ಕರೆಂಟ್ ಅಫೇರ್ಸ್ ಸರಣಿಯನ್ನು ಅಪ್ಲೋಡ್ ಮಾಡ್ತೀನಿ, ಕರೆಂಟ್ ಅಫೇರ್ಸ್ ವಿತ್ GK ಯಾವ ರೀತಿ ಓದಬೇಕು PCPSIಗೆ ಅಂತ. ಇನ್ನೊಂದು ದಿನ PCPSI ಓಲ್ಡ್ ಕ್ವಶನ್ ಪೇಪರ್ ಯಾವ ರೀತಿ ಬಿಡಿಸ್ಬೇಕಂತ ನಿಮಗೆ ಎಲ್ಲದಕ್ಕೂ ಇಂಟರ್ಲಿಂಕ್, ಇವೆಲ್ಲನೂ ಸಹ ಇಂಟರ್ಲಿಂಕ್ ಇರ್ತವೆ. ಹಾಗಾಗಿ ಈ ರೀತಿ ಪ್ಲಾನ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ದಯವಿಟ್ಟು ಪ್ರತಿಯೊಂದು ದಿನವೂ ಸಹ ರೆಗ್ಯುಲರಾಗಿ ವೀಡಿಯೋವನ್ನು ನೋಡ್ತಾ ಬನ್ನಿ. ಯಾಕಂದರೆ 500 ಜನ ನೋಡಲಿ, 1000 ಜನ ನೋಡಲಿ, 2000 ಜನ ನೋಡಲಿ, ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಕನ್ಸಿಸ್ಟೆನ್ಸಿ ಇಟ್ಕೊಂಡಿರ್ತಾನೆ ಅವ್ನು ಮಾತ್ರ ಈ ಫೀಲ್ಡಲ್ಲಿ ಆದಷ್ಟು ಬೇಗ ಸಕ್ಸಸ್ಸನ್ನು ಪಡ್ಕೊಳ್ತಾನೆ ಸ್ನೇಹಿತರೆ. ಓಕೆ, ಹಾಗಾದರೆ ಇಂದಿನ ಮೊದಲನೇ ಪ್ರಶ್ನೆ ಏನು, ಸಾರ್ಕ್ ಬಗ್ಗೆ ಅಂದರೆ KSRP ಸ್ಪೆಷಲ್ ಅಂತ ಹೇಳಿದಾಗ GK ಅತಿ ಹೆಚ್ಚಾಗಿ ಫೋಕಸ್ ಮಾಡ್ತಾರೆ. ಯಾವೆಲ್ಲ ಟಾಪಿಕ್, ಕಂಪ್ಯೂಟರ್ ಟಾಪಿಕ್ ಫೋಕಸ್ ಮಾಡ್ತಾರೆ ಅಂತ ಹೇಳಿದ್ದೆ, ಪ್ರಾಚೀನ ಭಾರತದ ಇತಿಹಾಸ ಫೋಕಸ್ ಮಾಡ್ತಾರೆ ಅಂತ ಹೇಳಿದೆ. ಸೊ ಹಂತವಾಗಿ ನಿಮ್ಗೆಲ್ಲನೂ ಸಹ ಕ್ವಶನ್ಗಳನ್ನು ಬಿಡಿಸ್ತಾ ಬರ್ತೀನಿ. ಓಕೆ, ಈ ಪ್ರಶ್ನೆಗೆ ಆಲ್ಮೋಸ್ಟ್ ತುಂಬ ಅಭ್ಯರ್ಥಿಗಳಿಗೆ ಉತ್ತರ ಗೊತ್ತಾಗ್ಬಿಡುತ್ತೆ ಇಷ್ಟೊತ್ತಿಗೆ, ಆಲ್ರೆಡಿ ಎಲ್ಲ ಬೇಸಿಕ್ಕಾಗಿ ಓದಿರ್ತೀರ. ಸೊ ಹಾಗಾಗಿ ಇದ್ರ ಬಗ್ಗೆ ಏನು ಕಂಪ್ಲೀಟಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ ಸ್ನೇಹಿತರೆ. ಓಕೆ, ಸಾರ್ಕ್ನ ಒಂದು ಮೊದಲ ಸಭೆ ಅಥವಾ ಮೊದಲ ಸಮಾವೇಶ ನಡೆದ ಸ್ಥಳ ಯಾವುದು ಅಂತ ಪ್ರಶ್ನೆ ಕೊಟ್ಟಿದ್ದೇನೆ. ಸೊ ಇದು PSIಲಿ 1998ರಲ್ಲಿ ಎಕ್ಸಾಮ್ ಆಗಿರುತ್ತೆ ಸ್ನೇಹಿತರೆ. ಅಂತ ಒಂದು ಎಕ್ಸಾಮಲ್ಲಿ ಈ ಪ್ರಶ್ನೆಯನ್ನು ಕೇಳಿರ್ತಾರೆ. ತುಂಬ ಸಿಂಪಲ್ ಆಗಿರುವಂತಹ ಪ್ರಶ್ನೆ, ಎಲ್ರಿಗೂ ಸಹ ಈಗ ಆಲ್ರೆಡಿ ಉತ್ತರ ಗೊತ್ತಾಗುತ್ತೆ. ಸೊ ಇಲ್ಲಿ ಉತ್ತರದಲ್ಲಿ ಸ್ವಲ್ಪ ಜನ ಫ್ರೆಷರ್ಗಳು ಕನ್ಫ್ಯೂಷನ್ ಆಗಿ ಹೋಗ್ತಾರೆ. ಯಾವೆರಡು ಆಪ್ಷನಲ್ಲಿ ಕನ್ಫ್ಯೂಷನ್ ಆಗ್ತಾರೆ ಅಂದರೆ ಇವೆರಡು ಆಪ್ಷನ್ ಕನ್ಫ್ಯೂಷನ್ ಆಗ್ತೀವಿ. ನಾವು ಓದಿಲ್ದ 4 ಆಪ್ಷನ್ ಕನ್ಫ್ಯೂಷನ್ ಆಗುತ್ತೆ, ಅದನ್ನು ಬಿಡಿ. ಯಾರು 1 ಅಥವಾ 2 ಬಾರಿ ಓದಿರೋರಿಗೆ ಇವೆರಡು ಆಪ್ಷನಲ್ಲಿ ಕನ್ಫ್ಯೂಷನ್ ಆಗ್ತವೆ. ಏನಕ್ಕೆ ಕನ್ಫ್ಯೂಷನ್ ಆಗ್ತವೆ, ಸೊ ಯಾವ ರೀತಿ ನಮಗೆ ಎಕ್ಸಾಮಲ್ಲೂ ಸಹ ಗೊತ್ತಿದ್ರೂ ಸಹ ಕನ್ಫ್ಯೂಷನ್ ಮಾಡ್ಕೊಳ್ತಾ ಬರ್ತೀವಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಮೊದಲನೇದಾಗಿ ನೀವು ಸಾರ್ಕ್ ಅಂತ ಬಂದಾಗ ಅದರ ಫುಲ್ ಫಾರ್ಮ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸಾರ್ಕ್ ಅಂತ ಬಂದಾಗ ಫುಲ್ ಫಾರ್ಮ್ ಇಂಪಾರ್ಟೆಂಟ್ ಆಗುತ್ತೆ, ವಿತ್ ಮ್ಯಾಪ್ ವರ್ಕು ಸಹ ನಿಮಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಈ ರೀತಿ ಓದ್ಕೊಳ್ತಾ ಬನ್ನಿ ಸ್ನೇಹಿತರೆ. ಸಾರ್ಕ್ ಫುಲ್ ಫಾರ್ಮ್ ಏನು ಅಂತ ಪ್ರಶ್ನೆ ಕೇಳ್ತಾನೆ. ಓಕೆ, ಸೌತ್ ಏಷ್ಯನ್. ಓಕೆ, ಸೌತ್ ಏಷ್ಯನ್ ಇದು ತುಂಬಾ ಇಂಪಾರ್ಟೆಂಟು. PCPSIಗೆ ಇಂಥ ಪ್ರಶ್ನೆಗಳು ಕೇಳ್ತಾ ಬರ್ತಾನೆ. ಸೌತ್ ಏಷ್ಯನ್ ಫಾರ್ ರೀಜನಲ್ ಕೋಆಪರೇಷನ್, ಫಾರ್ ರೀಜನಲ್. ಓಕೆ, ತುಂಬಾ ಇಂಪಾರ್ಟೆಂಟ್ ಆಗಿರೋದು ರೀಜನಲ್ ಕೋಆಪರೇಷನ್ ಅಂತ ಕರಿತಾ ಬರ್ತಾನೆ. ಸೊ ಎಲ್ಲನೂ ಬರೆಯೋದಿಲ್ಲ ನಾನು, ನಿಮಗೆ ಇಂಪಾರ್ಟೆಂಟ್ ಇರೋದನ್ನಷ್ಟೇ ಬರಿತೀನಿ. ಸೊ ಇನ್ನು ಮಿಕ್ಕಿದ್ದೆಲ್ಲ ಹಾಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಓಕೆ, ಸಾರ್ಕ್ ಫುಲ್ ಫಾರ್ಮು ಸೌತ್ ಏಷ್ಯನ್
ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ಆಗಿರುತ್ತೆ, ನೆನ್ಪಿಟ್ಕೋಬೇಕಾಗುತ್ತೆ. ಇಲ್ಲಿ ನಮಗೆ ಸಾರ್ಕ್ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಪ್ರಶ್ನೆ ಕೇಳ್ತಾನೆ. ಇದೊಂದು ಪ್ರಾದೇಶಿಕ ಅಸಹಕಾರ, ಈ ಥರ ಆಪ್ಷನ್ ಕೊಡ್ತಾನೆ. ಓಕೆ, ಸಮಾನತೆ ಬೇರೆ ಬೇರೆ ಥರ ಎಲ್ಲ ಕೊಟ್ಟಿರ್ತಾನೆ. ಓಕೆ, ಪ್ರಾದೇಶಿಕ ಅಸಹಕಾರ ನೆನ್ಪಿಟ್ಕೋಬೇಕಂದ್ರೆ ರೀಜನಲ್ ಕೋಆಪರೇಷನ್ ಅಂತ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಿದ್ದು. ಇದನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ಸಾರ್ಕ್ ಈ ಕೆಳಗಿನ ಯಾವುದರ ಒಂದು ಉದ್ದೇಶವಾಗಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಪ್ರಾದೇಶಿಕ ಅಸಹಕಾರ ಬಗ್ಗೆ ತಿಳಿಸ್ಕೊಡೋದಾಗಿರ್ತದೆ ಸ್ನೇಹಿತರೆ. ಓಕೆ, ರೀಜನಲ್ ಸಹಕಾರ, ಸಾರಿ ಅಸಹಕಾರ ಅಂತ ಬಂದಿದೆ, ಮಿಸ್ ಆಗಿ. ಪ್ರಾದೇಶಿಕ ಸಹಕಾರಕ್ಕೆ ಸಂಬಂಧಪಟ್ಟಿರುವಂಥದ್ದು ಆಗಿರ್ತದೆ. ಯಾವುದು ರೀಜನಲ್ ಒಂದು ಕೋಆಪರೇಷನ್ ಅಂತ ಇದೆಯಲ್ಲ, ಕೋಆಪರೇಷನ್ ಅಂದ್ರೆ ಸಹಕಾರ ಆಗಿರುತ್ತೆ, ರೀಜನಲ್ ಅಂದರೆ ಪ್ರಾದೇಶಿಕ ಆಗಿರುತ್ತೆ. ಪ್ರಾದೇಶಿಕ ಸಹಕಾರಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಸಂಸ್ಥೆ ಉದಾಹರಣೆ ಆಗಿದೆ ಅಂತ ಕೇಳ್ತಾನೆ. ಬಿಮ್ಸ್ಟಿಕ್, ಸಾರ್ಕ್, G7 ಮತ್ತು G20 ಈ ರೀತಿಯೆಲ್ಲ ಆಪ್ಷನನ್ನು ಕೊಡ್ತಾರೆ. ಸೊ ನಮಗೆ ಸಾರ್ಕ್ ಅದಕ್ಕೆ ಸರಿ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಪ್ರಾದೇಶಿಕ ಸಹಕಾರ, ಇದೊಂದು ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ, ಹಾಗಾದರೆ ನಮಗೆ ಸಾರ್ಕ್ ಅಂತ ಬಂದಾಗ ಇನ್ನು ಯಾವ ರೀತಿ ಇದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ ಸರ್ PCPSCಗೆ. ಸಾರ್ಕ್ ಸ್ಥಾಪನೆ ಆದಂತಹ ವರ್ಷ ಪ್ರಶ್ನೆ ಕೇಳ್ತಾನೆ. 1985 ಡಿಸೆಂಬರ್. ಓಕೆ, ಡಿಸೆಂಬರ್ 8 ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಸಾರ್ಕ್ ಅಂತ ಬಂದಾಗ ಡಿಸೆಂಬರ್ 8 ಅನ್ನೋದಿಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದರ ಒಂದು ಹೆಡ್ ಕ್ವಾರ್ಟರ್ಸ್, ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಕಠ್ಮಂಡು, ಕೇಂದ್ರ ಕಚೇರಿ ಕಠ್ಮಂಡು. ಇದು ಯಾವ ಒಂದು ರಾಜ್ಯದಲ್ಲಿ, ಒಂದು ದೇಶದಲ್ಲಿದೆ ಅಂತ ಕೇಳ್ತಾನೆ. ನೇಪಾಳ ದೇಶದ ಒಂದು ಕಠ್ಮಂಡಿನಲ್ಲಿ ಇದರ ಕೇಂದ್ರ ಕಚೇರಿ ಇರ್ತದೆ ಸ್ನೇಹಿತರೆ. ಇದರ ಮೊದಲ ಸಭೆ 1985ರಲ್ಲಿ ಜರುಗುತ್ತೆ. ಅದು ಎಲ್ಲಿ ಜರುಗಿತು ಅಂತ ಪ್ರಶ್ನೆ ಕೇಳುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ಇದು ಒಂದು ಢಾಕಾ ಅಂತ ಸ್ಥಳ ಬರುತ್ತೆ. ಓಕೆ, ಢಾಕಾ ಅಂತ ಸ್ಥಳ ಬರುತ್ತೆ. ಆ ಢಾಕಾ ಅಂತ ಸ್ಥಳ ತುಂಬಾ ಇಂಪಾರ್ಟೆಂಟು. ಈ ಢಾಕಾ ಎಂಬ ಸ್ಥಳ ಯಾವ ಒಂದು ದೇಶದಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಬಾಂಗ್ಲಾದೇಶದಲ್ಲಿದೆ, ನೆನ್ಪಿಟ್ಕೋಬೇಕಾಗುತ್ತೆ. ಓಕೆ, ಢಾಕಾ ಇದು 1985ರಲ್ಲಿ ಸ್ಥಾಪನೆ ಆಯಿತು. ನೇಪಾಳದ ಕಠ್ಮಂಡುಲ್ಲಿ ಅದರ ಕೇಂದ್ರ ಕಚೇರಿ ಇದೆ. ಮೊದಲ ಸಭೆ 1985ರಲ್ಲಿ ಇದು ಜರುಗಿದೆ ಸ್ನೇಹಿತರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಓಕೆ, ನಂತರ ನಮಗೆ ಇಲ್ಲಿ ಇನ್ನೂ ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ ಅಂತ ಬಂದಾಗ, ಈ ಸಾರ್ಕ್ ಅಂತ ಬಂದಾಗ ಇವು ಎಷ್ಟು ದೇಶಗಳನ್ನು ಒಳಗೊಂಡಿರುವಂತಹ ಒಂದು ಒಕ್ಕೂಟವಾಗಿದೆ. ಇದು ನೆಕ್ಸ್ಟ್ ಲೆವೆಲ್ ಪ್ರಶ್ನೆ, ನಿಮಗೆ ಎಲ್ಲರೂ ಗೊತ್ತಿರುತ್ತೆ. ಓಕೆ, ಇವೆಲ್ಲ ಬೇಸಿಕ್ಕಾಗಿ ಕೇಳ್ತಾ ಬರ್ತಾನೆ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಲೆವೆಲ್ ಪ್ರಶ್ನೆ, ಇದಕ್ಕೆ ಸಂಬಂಧಪಟ್ಟಂತಹ ದೇಶಗಳನ್ನು ಕೊಟ್ಬಿಟ್ಟು ಅಲ್ಲಿ ಆಪ್ಷನ್ಗಳನ್ನು ಕೊಡ್ತಾ ಬರ್ತಾನೆ. ಯಾವ ರೀತಿ ಕೊಡ್ತಾನೆ ಅಂತಲೂ ಸಹ ನಾನು ನಿಮಗೆ ಮ್ಯಾಪ್ ವರ್ಕ್ ಮೂಲಕ ತಿಳಿಸ್ಕೊಡ್ತಾ ಬರ್ತೀನಿ. ಹಾಗೆ ಓಕೆ, ಯಾರೆಲ್ಲ ನಮ್ಮ ಒಂದು ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ದಯವಿಟ್ಟು ಜಾಯ್ನ್ ಆಗಿ ಸ್ನೇಹಿತರೆ. ಆಲ್ರೆಡಿ 33,800 ಜನ ಜಾಯ್ನ್ ಆಗಿದ್ದಾರೆ. ಸೊ ಈ ರೀತಿ ನಿಮಗೆ ಇತ್ತೀಚೆಗೆ ಪ್ರಬಂಧ, ಅಂದರೆ ಎಷ್ಟೋ ಜನಕ್ಕೆ ಪ್ರಬಂಧ ಇತ್ತೀಚಿನ ದಿನಗಳಲ್ಲಿ KE ಡಿಪಾರ್ಟ್ಮೆಂಟ್ ಕರೆಂಟ್ ಅಫೇರ್ಸ್ ಪ್ರಚಲಿತ ಪ್ರಬಂಧಗಳನ್ನ ಹೇಳ್ತಾ ಹಾಗಾಗಿ ಆ ತಿಂಗಳಲ್ಲಿ ಅಥವಾ ಆ ವಾರದಲ್ಲಿ ತುಂಬ ಇಂಪಾರ್ಟೆಂಟ್ ಆರ್ಟಿಕಲಲ್ಲಿ ಯಾವುದೋ ಒಂದು ಕಾನ್ಸೆಪ್ಟ್ ನಡೀತಾ ಇದೆ, ಯಾವುದೋ ಒಂದು ಟ್ರೆಂಡಲ್ಲಿ ಹೋಗ್ತಾ ಇದೆ, ಅಂಥವುಗಳ ಮೇಲೆ ನಿಮಗೆ ಎಸ್ಸೆಗಳನ್ನು ಇಲ್ಲಿ ಕೊಡಲಾಗ್ತಿದೆ. ಸೊ ನಮಗೆ ತುಂಬ ಎಸ್ಸೆಗಳನ್ನು ಆಲ್ರೆಡಿ ಇಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್, ತುಂಬ ಎಸ್ಸೆಗಳು ಯಾವೆಲ್ಲ ಕೊಟ್ಟಿದ್ದೀನಿ ಎಲ್ಲನೂ ಸಹ ಒಂದೇ ಕಡೆ ನೆನ್ನೆ ಮೆನ್ಷನ್ ಮಾಡಿದ್ದೀನಿ. ಸೊ ಅದನ್ನು ನೀವು ಓದ್ಕೊಳ್ತಾ ಹೋಗಬೇಕಾಗುತ್ತೆ. ಓಕೆ, ಇದೇ ರೀತಿ ತುಂಬ ಎಸ್ಸೆಗಳು ವಾರದಲ್ಲಿ ಯಾವ್ದು ಪ್ರಸಿದ್ಧಿ ಇದೆ ಅದನ್ನು ಪ್ರತಿ ಭಾನುವಾರ ನಿಮಗೆ ಒಂದು ಟೆಸ್ಟನ್ನು ಬರೆಯೋದಕ್ಕೆ ಕೊಡ್ತಾ ಬರ್ತೀನಿ. 50 ಮಾರ್ಕ್ಸಿಗೆ ಅಥವಾ ಏನು ನಮಗೆ ಅದರಲ್ಲಿ ಎಸ್ಸೆಗೆ 20 ಮಾರ್ಕ್ಸ್ ಅಂಕಗಳನ್ನು ಕೇಳ್ತಾ ಬರ್ತಾನೆ. ನಮಗೆ ಒಂದು PSIಗೆ ಆಗಿರ್ಬೋದು, ಮತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೆ 30 ಅಂಕಗಳ ಎಸ್ಸೆಗಳನ್ನು ಕೇಳ್ತಾ ಬರ್ತಾರೆ ಅಂತೆಲ್ಲ ಹೇಳಿದೆ. ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾರೆ. ಟೈಮ್ ಇಟ್ಕೊಂಡು ನೀಟಾಗಿ ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕಂತ ಅಲ್ಲೆಲ್ಲ ತಿಳಿಸ್ಕೊಡ್ತಾ ಬರ್ತೀವಿ ಸ್ನೇಹಿತರೆ. ಓಕೆ, ಯಾರೆಲ್ಲ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ತಾ ಬನ್ನಿ. ಓಕೆ, ಎಸ್ ನೋಡಿ ಇಲ್ಲಿದೆ. ಇದು ಆ್ಯಕ್ಚುಲಿ COVID-19ಗೆ ಸಂಬಂಧಪಟ್ಟಿರುವಂತಹ ಒಂದು ಡೇಟಾ ಆಗಿತ್ತು. ಬಟ್ ಇದು ನಿಮಗೆ ತುಂಬ ಸುಲಭವಾಗಿ ಮ್ಯಾಪ್ ವರ್ಕ್ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಇಮೇಜನ್ನು ತೊಗೊಳ್ತಾ ಬಂದಿದೆ ಸ್ನೇಹಿತರೆ. ಯಾವೆಲ್ಲ ದೇಶಗಳು ನಮಗೆ ಸಾರ್ಕ್ ಅಂತ ಬಂದಾಗ, ಓಕೆ, ಸಾರ್ಕ್ ಅಂತ ಬಂದಾಗ ಎಷ್ಟು ಒಂದು ದೇಶಗಳ ಒಂದು ಒಕ್ಕೂಟ ಆಗಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಒಟ್ಟು 8 ದೇಶಗಳು ಸ್ನೇಹಿತರೆ. ಸಿಂಪಲ್ ನೋಡಿ, ಡಿಸೆಂಬರ್ 8ಕ್ಕೆ ಇದು ಸ್ಥಾಪನೆ ಆಯಿತು ಅಂತ ನೆನ್ಪಿಟ್ಕೊಂಡು. ಸೊ 8 ದೇಶಗಳಿದೆ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಸೊ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಯಾವೆಲ್ಲ ದೇಶಗಳು ಇದರಲ್ಲಿ ಒಳಗೊಂಡಿದೆ. ಫಸ್ಟ್ ನಮಗೆ ಸಾರ್ಕ್ ಅಂತ ಬಂದಾಗ ಕೇವಲ 7 ದೇಶಗಳನ್ನು ಮಾತ್ರ ಒಳಗೊಂಡಿತ್ತು. 2007ನೇ ಇಸ್ವಿಯಲ್ಲಿ ನೋಡಿ 7 ದೇಶಗಳನ್ನು ಒಳಗೊಂಡಿತ್ತು. ಕನ್ಫ್ಯೂಷನ್ ಆಯ್ತು ಅಂದರೆ ಎಷ್ಟರಲ್ಲಿ ಅಫ್ಘಾನಿಸ್ತಾನ 8ನೇ ಒಂದು ದೇಶವಾಗಿ ಸಾರ್ಕಿಗೆ ಸೇರ್ಕೊಳ್ತು ಅಂತ ಪ್ರಶ್ನೆ ಕೇಳ್ತಾನೆ. 2007ರಲ್ಲಿ ಇದು ಸೇರ್ಕೊಳ್ತಾ ಬರ್ತದೆ ಸ್ನೇಹಿತರೆ. ಸಿಂಪಲ್, ಮೊದಲು 7 ಕಂಟ್ರಿಗಳಿದ್ವು, ಅದ್ರ ಜೊತೆ 2007ರಲ್ಲಿ ಒಂದು ಕಂಟ್ರಿ ಆಡ್ ಆಗುತ್ತೆ. ಅದು ಯಾವ ಕಂಟ್ರಿ ಅಂತ ಕೇಳ್ತಾನೆ. ಲಾಸ್ಟಲ್ಲಿ ನೋಡಿ ಇದು ಅಫ್ಘಾನಿಸ್ತಾನ ಕಂಟ್ರಿ ಇಲ್ಲಿ ಆಡ್ ಆಗಿರ್ತದೆ ಸ್ನೇಹಿತರೆ. ಸೊ ಈಸಿ ಟ್ರಿಕ್ಕಿಯಾಗಿ ಈ ಥರ ಸಿಂಪಲ್ ಆಗಿ ನಾವು ನೆನ್ಪಿಟ್ಕೋಬೇಕು. ಎಲ್ಲನೂ ಕಂಠಪಾಠ ಮಾಡ್ತೀನಿ, ಎಲ್ಲನೂ ನೆನ್ಪಿಟ್ಕೊತೀನಿ ಅಂದರೆ ಕಷ್ಟ. ನೋಡಿ ಡಿಸೆಂಬರ್ 8ಕ್ಕೆ ಇದು ಸ್ಥಾಪನೆ ಆಯಿತು 1985 ಅಂತ ಹೇಳಿದೆ. ಸೊ ಡಿಸೆಂಬರ್ 8 ಕಂಟ್ರಿಗಳು ಇದರಲ್ಲಿದೆ ಅಂತ ನೆನ್ಪಿಟ್ಕೋಬೇಕು. ಫಸ್ಟ್ ಇದ್ದಿದ್ದು 7, ಆಮೇಲೆ ಯಾವ ವರ್ಷ ಅಂತ ಕೇಳಿದ್ರೆ 2007ರಲ್ಲಿ ಇನ್ನೊಂದು ಆಡ್ ಆಯಿತು ಅಂತ ನೆನ್ಪಿಟ್ಕೋಬೇಕು. ಅದು ಯಾವುದು ಆಡ್ ಆಯಿತು ನೋಡಿ, ಇಲ್ಲಿ ಆಡ್ ಅಂತ ಬಂದಾಗ ಎ ಇದೆ ನೋಡಿ, ಅಫ್ಘಾನಿಸ್ತಾನ ಎ ಬರುತ್ತೆ, ಆಡ್ ಆಯಿತು ಅಫ್ಘಾನಿಸ್ತಾನ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಈ ರೀತಿ ನೀವು ಟ್ರಿಕ್ಕಿಯಾಗಿ ಓದ್ಕೊಳ್ತಾ ಬರ್ಬೇಕು. ಅವಾಗ ನಿಮಗೆ ಕನ್ಫ್ಯೂಷನ್ ಆಗಲ್ಲ, ನಿಮಗೆ ಪದೇ ಓದುವಂಥ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ. ಓಕೆ, ಈ ಥರ ಟ್ರಿಕ್ಸ್ಗಳನ್ನು ಎಲ್ಲ ಒಂದು ಇದರಲ್ಲೂ ಹೇಳ್ಕೊಡ್ತಾ ಬರ್ತೀನಿ. ಎಲ್ಲಿ ಕನ್ಫ್ಯೂಷನ್ ಆಗುತ್ತೆ ನಿಮಗೆ ಅದ್ರ ಬಗ್ಗೆ ಹೊರಿಬೇಕಾಗಿಲ್ಲ. ಓಕೆ, ಅಬ್ದಿ ಅಕಾಡೆಮಿ ಇರೋದೇ ನಿಮಗೆಲ್ಲ ಹೇಳ್ಕೊಡೋಕ್ಕೆ ಸ್ನೇಹಿತರೆ. ಅಬ್ದಿ ಅಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ, ಒಂದು ಸಾಗರ ಆಗಿರುತ್ತೆ, ಇದು ಒಂದು ಸಮುದ್ರ ಆಗಿರುತ್ತೆ ಸ್ನೇಹಿತರೆ. ಅದಕ್ಕೆ ಜ್ಞಾನ ಬೆಳಗುವ ಒಂದು ಸಾಗರ ಅಂತ ನಾವು ಟೈಟಲ್ ಇಟ್ಟಿದ್ದು. ಎಲ್ಲ ಸಮುದ್ರ ಆಗಿರೋದ್ರಿಂದ ಇಲ್ಲಿ ಅಬ್ದಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಹಾಗಾದರೆ ನೆಕ್ಸ್ಟ್ ನಮಗೆ ಈಗ ನೋಡ್ತಾ ಬರೋಣ.
ಈಗ ಎಷ್ಟು ಕಂಟ್ರಿಗಳಿದೆ? 8 ಪ್ರೆಸೆಂಟ್ 8 ಕಂಟ್ರಿಗಳಿದೆ ಸಾರ್ಕಲ್ಲಿ. ಅದು ತುಂಬಾ ಇಂಪಾರ್ಟೆಂಟು. ಮೊದಲನೇದು ನಮ್ಮ ಭಾರತವನ್ನೇ ತಗೊಳ್ತಾ ಬರೋಣ ನಾವು. ಇಲ್ಲಿ ನೋಡಿ, ನಮ್ಮ ಭಾರತ ಫುಲ್ ನಮಗೆ ಈ ಸಾರ್ಕಿಗೆ ಮೆಂಬರ್ ಆಗಿದೆ, ಸ್ಟಾರ್ಟಿಂಗಿಂದ ಮೆಂಬರ್ ಆಗಿದೆ, ನೆನ್ಪಿಟ್ಕೋಬೇಕು. ನಂತರ ನೋಡಿ, ಇಲ್ಲಿಂದ ಬರಬೇಕು, ಮ್ಯಾಪ್ ವರ್ಕ್ ಹಾಕೊಂಡ್ಬಿಟ್ರೆ ಈಸಿ. ಆಫ್ಘಾನಿಸ್ತಾನ ಇದೆ, ಅದ್ರ ಪಕ್ಕದಲ್ಲಿ ಪಾಕಿಸ್ತಾನ ಇದೆ, ಅದ್ರ ಪಕ್ಕದಲ್ಲಿ ನಮ್ಮ ಭಾರತ ಇದೆ. ಮೂರೂ ಸಹ ನಮಗೆ ಈ ಕಡೆ ಒಂದು ಪೂರ್ವದ ಭಾಗದಲ್ಲಿರ್ಬೋದು. ಏನು ಪೂರ್ವದಕ್ಕಿಂತ ಮೇಲೆ ಯಾವ್ದು ಬರುತ್ತೆ ನಿಮಗೆ? ಓಕೆ, ವಾಯುವ್ಯ ಭಾಗದಲ್ಲಿ. ಓಕೆ, ಇವು ಮೂರು ಸಹ ಹಿಂಗೂ ಕೇಳ್ತಾರೆ. ಸಾರ್ಕಲ್ಲಿ ವಾಯುವ್ಯ ಭಾಗದಲ್ಲಿರುವಂತಹ ರಾಷ್ಟ್ರಗಳು ಯಾವುದು ಅಂತ ಕೇಳಿದರೆ ಕನ್ಫ್ಯೂಷನ್ ಮಾಡ್ಕೊಬಾರ್ದು. ಇವೆಲ್ಲ ವಾಯುವ್ಯ ಭಾಗಗಳಲ್ವಾ. ಇದೆಲ್ಲ ನೋಡಿ, ಇಲ್ಲಿಂದ ಈಶಾನ್ಯ ಬರುತ್ತೆ, ಈ ಕಡೆ ನಮಗೆ ಒಂದು ನೈಋತ್ಯ ಬರುತ್ತೆ, ಇಲ್ಲಿ ನಮಗೆ ಆಗ್ನೇಯ ಬಂದರೆ ಇಲ್ಲಿ ವಾಯುವ್ಯ ಬರುತ್ತೆ. ಸೊ ವಾಯುವ್ಯ ದೇಶಗಳು ಯಾವುದು ಅಂತಲೂ ಕೇಳ್ಬೋದು, ಆಗ್ನೇಯ ದೇಶಗಳು ಯಾವುದು ಅಂತ ಕೇಳ್ಬೋದು, ನೈಋತ್ಯದಲ್ಲಿರುವಂಥ ದೇಶ ಯಾವುದನ್ನು ಇತ್ತಂದರೆ ಅದನ್ನು ಸಹ ಕೇಳ್ತಾ ಬರ್ಬೋದು. ಓಕೆ, ಈ ರೀತಿ ಕನ್ಫ್ಯೂಷನ್ ಮಾಡ್ತಾರೆ ನಿಮಗೆ. ಸೊ ಎಲ್ಲ ಆ್ಯಂಗಲಲ್ಲೂ ನೀವು ಓದಿರ್ಬೇಕು. ಎಕ್ಸಾಮಲ್ಲಿ ಓದಿರ್ತೀರಾ, ಬಟ್ ಅಲ್ಲಿ ಕೇಳಿದಾಗ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ನೈಋತ್ಯ, ಆಗ್ನೇಯ, ಈಶಾನ್ಯ, ಒಂದು ಆಗ್ನೇಯ ಆಗಿರ್ಬೋದು, ವಾಯುವ್ಯ ಆಗಿರ್ಬೋದು. ಓಕೆ, ಈ ಥರ ಆಪ್ಷನ್ಗಳನ್ನ ಕೊಟ್ಟಾಗ ನಿಮಗೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ನಾನು ನಿಮಗೆ ಪ್ರತಿಯೊಂದು ಅಂಶಗಳನ್ನು ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ತುಂಬ ಕೇರ್ಫುಲ್ಲಾಗಿ ನೀವು ಓದ್ಕೊಳ್ತಾ ಬರಬೇಕಾಗುತ್ತೆ. ನಾವು ವೈಯಕ್ತಿಕ ಮಾರ್ಗದರ್ಶನದಲ್ಲಿ ಆಲ್ಮೋಸ್ಟ್ ಈ ರೀತಿಯೂ ಸಹ ತಿಳಿಸ್ಕೊಡ್ತಾ ಇರ್ತೀನಿ. ಹಾಗಾಗಿ ನಂತರ ನಮಗೆ ಇಲ್ಲಿ ಪಾಕಿಸ್ತಾನ ಆಯಿತು, ಇಂಡಿಯಾ ಆಯಿತು, 3 ಆಯಿತು. ಸೊ ಇಲ್ಲಿ ನೈಋತ್ಯದಲ್ಲಿ ನೋಡಿ, ಇಲ್ಲಿ ಮಾಲ್ಡೀವ್ಸ್ ಇರುತ್ತೆ. ಈ ಮಾಲ್ಡೀವ್ಸ್ ಸಹ ನಮಗೆ ಸಾರ್ಕ್ನ ಒಂದು ಕಂಟ್ರಿ ಆಗಿರುತ್ತೆ, ನೆನ್ಪಿಟ್ಕೋಬೇಕಾಗುತ್ತೆ. ನಂತರ ನಮಗೆ ಈ ಒಂದು ಈಶಾನ್ಯ ಅಂತ ಬಂದಾಗ, ಅಥವಾ ಈಶಾನ್ಯದಲ್ಲಿ ಯಾವೆಲ್ಲ ಇದೆ, ಇಲ್ಲಿ ನಮಗೆ ಭಾರತದಲ್ಲಿ ಅಟ್ಯಾಚ್ಡ್ ಯಾವುದಿರುತ್ತೆ ನಮಗೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತು. ಇಲ್ಲಿ ನೇಪಾಳ ಇರುತ್ತೆ. ಸೊ ನೇಪಾಳ ದೇಶ ಇರುತ್ತೆ, ನೇಪಾಳ ಪಕ್ಕ ಭೂತಾನ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಭೂತಾನ್ ಕೆಳಗಡೆ ಯಾವುದಿರುತ್ತೆ? ಒಂದು ಬಾಂಗ್ಲಾದೇಶ ಇರ್ತದೆ ಸ್ನೇಹಿತರೆ. ಬಾಂಗ್ಲಾದೇಶದ ಕೆಳಗಡೆ ಒಂದು ಮಯನ್ಮಾರ್ ಇರುತ್ತೆ. ಸೊ ಮಯನ್ಮಾರ್ ಇಲ್ಲಿ ಬರೋದಿಲ್ಲ. ಇದು ತುಂಬಾ ಕೇರ್ಫುಲ್ಲಾಗಿ ಓದ್ಕೋಬೇಕು ನೀವು. ಓಕೆ, ಮಯನ್ಮಾರ್ ನೆನ್ಪಿಟ್ಕೊಳ್ಳಿ, ಇದು ಕೆಟ್ಟರೆ ಕೇಳ್ತೀನಿ. ಮಯನ್ಮಾರ್ ಅಂತ ಬರುತ್ತೆ. ಓಕೆ, ಶ್ರೀಲಂಕಾ ಇಲ್ಲಿ ಕೆಳಗಡೆ ನೋಡಿ, ಶ್ರೀಲಂಕಾ ದಕ್ಷಿಣದಲ್ಲಿ ಯಾವುದಿದೆ ಅಂತ ಕೇಳ್ತಾನೆ, ಶ್ರೀಲಂಕಾ ಇರುತ್ತೆ. ಅಥವಾ ಆಗ್ನೇಯಕ್ಕೆ ಸಮೀಪಕ್ಕೆ ಯಾವುದಿದೆ ಅಂತ ಕೇಳಿದರೆ ಶ್ರೀಲಂಕಾ ಆಗಿರುತ್ತೆ, ನೆನ್ಪಿಟ್ಕೊಂಡಿರ್ಬೇಕಾಗುತ್ತೆ. ಸೊ ಈ ರೀತಿ ನೀವು ಮ್ಯಾಪ್ ವರ್ಕ್ ಮಾಡಿಕೊಂಡೆ ಬರೆದಿಟ್ಕೋಬೇಕಾಗುತ್ತೆ. ಎಕ್ಸಾಂಪಲ್ 2 ರೀತಿ ಪ್ರಶ್ನೆ ಕೇಳ್ತಾನೆ. ಈ ಕೆಳಗಿನ ಯಾವುದು ಒಂದು ಸಾರ್ಕ್ನ ಕಂಟ್ರಿ ಅಲ್ಲ, ಅಥವಾ ಸಾರ್ಕ್ ಒಂದು ಒಕ್ಕೂಟದಲ್ಲಿ ಯಾವ ದೇಶ ಇಲ್ಲ ಅಂತ ಕೇಳ್ತಾನೆ. ಇವೆಲ್ಲ ದೇಶಗಳನ್ನ 3 ಆಪ್ಷನ್ ಕೊಟ್ಬಿಟ್ಟು ಒಂದು ಆಪ್ಷನನ್ನು ಬೇರೆ ಕೊಡ್ತಾನೆ. ಅದಕ್ಕೆ ಇಲ್ಲಿ ಏನು ಕನ್ಫ್ಯೂಷನ್ ಮಾಡೋಕ್ಕೆ ಬೇರೆ ಕೊಡ್ತಾನೆ ಅಂದರೆ, ಇಲ್ಲಿ ನಿಯರ್ ಇರುವಂತಹ ದೇಶಗಳನ್ನೇ ಕೊಡ್ತಾನೆ. ಈಗ ಬಾಂಗ್ಲಾದೇಶ ಇದೆ, ಅದ್ರ ಕೆಳಗಡೆ ಮಯನ್ಮಾರ್ ಇರ್ಬೋದಲ್ಲ ಅಂತಲೂ ಸಹ ಕೆಲವರು ಗೆಸ್ ಮಾಡಿಬಿಡ್ತಾರೆ. ಮಯನ್ಮಾರ್ ದೇಶ ಇದರಲ್ಲಿ ಬರೋದಿಲ್ಲ ಸ್ನೇಹಿತರೆ. ಇನ್ನು ನೇಪಾಳ, ಭೂತಾನ್ ಓದಿರ್ತೀರಾ, ಬಾಂಗ್ಲಾದೇಶ ಓದಿರ್ತೀರ. ಇಲ್ಲಿ ಆಲ್ಮೋಸ್ಟ್ ನಮಗೆ ಚೀನಾ ಬಂದ್ಬಿಡುತ್ತೆ. ಚೀನಾ ಇದೆಯಾ ಅಂತ ಕೇಳ್ತಾರೆ. ನಾವು ಚೀನಾನು ಸಹ ಇಲ್ಲಿ ಇಲ್ಲ ಸ್ನೇಹಿತರೆ. ಚೀನಾ, ಮಯನ್ಮಾರ್ ಇಲ್ಲ. ಆಲ್ಮೋಸ್ಟ್ ಇವೆರಡೇ ಆಪ್ಷನ್ ನಿಮಗೆ ಕೊಡ್ತಾ ಬರ್ತಾನೆ. ಇದು ಆಪ್ಷನ್ ಇಲ್ಲ ಅಂದರೆ ವಿಯೆನ್ನಾ ಆಪ್ಷನ್ ಕೊಡ್ತಾ ಬರ್ತಾನೆ, ವಿಯೆಟ್ನಾಂ ಮತ್ತು ವಿಯೆನ್ನಾ ಅಂತ ಕೊಡ್ತಾ ಬರ್ತಾನೆ. ಅಲ್ಲಿ ಎಲಿಮಿನೇಟ್ ಮಾಡ್ತಾ ಬರಬೇಕು. ಇಲ್ಲಾಂದರೆ ನಿಮಗೆ ಇತ್ತೀಚಿನ ಎಕ್ಸಾಮ್ ನೋಡಿದರೆ ಯಾಕೆ ಕೇಳ್ತಾನೆ, ಈ ಕೆಳಗಿನ 1, 2, 3, 4, 5 ಅಂತ ಕೊಟ್ಬಿಟ್ಟು ಯಾವ ಸಾರ್ಕ್ ಕಂಟ್ರಿಗಳಾಗಿದೆ ಅಂತ ಕೇಳ್ತಾನೆ. ಸೊ ಅವನ್ನ ನೀಟಾಗಿ ಯಾವ್ಯಾವ ಕಂಟ್ರಿಗಳು ಕೊಟ್ಟಿದ್ರೆ ಅವ್ನು ನೋಡಿಕೊಂಡು ನೀವು ಆಯ್ಕೆಯನ್ನು ಚೂಸ್ ಮಾಡ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇಷ್ಟು ಸಹ ಬೇಸಿಕ್ಕಾಗಿ ನೀವು ಕಂಪ್ಲೀಟಾಗಿ ಸಾರ್ಕ್ ಅಂತ ಬಂದಾಗ ತಿಳ್ಕೊಂಡಿರಬೇಕಾಗುತ್ತೆ. ಈಗ ಪ್ರಶ್ನೆಗೆ ಬರೋಣ. ಓಕೆ, ಪ್ರಶ್ನೆ ಈ ರೀತಿ ಇದೆ. ಈಗ ಸಾರ್ಕ್ನ ಮೊದಲ ಸಮಾವೇಶ ನೋಡಿ, ಸಮಾವೇಶ ಕೇಳಿರೋದು. ಹಾಗಾಗಿ ಫಸ್ಟ್ ಆಪ್ಷನ್ ಅವರು ಕಟ್ ಮಾಡಿ ಕೊಟ್ಬಿಡ್ತಾರೆ. ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಡ್ತಿದ್ದಾರೆ. ಕೇಂದ್ರ ಕಚೇರಿ ಇರೋದು ಕಟ್ಮಂಡಿನಲ್ಲಿ. ಸಮಾವೇಶ ಮೊದಲನೇ ಜರುಗಿದ್ದು ಒಂದು ಬಾಂಗ್ಲಾದೇಶದ ಢಾಕಾದಲ್ಲಿ ಸ್ನೇಹಿತರೆ. ಇದು ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಬಾಂಗ್ಲಾದೇಶದಲ್ಲಿ ಜರುಗಿತು, ನೆನ್ಪಿಟ್ಕೋಬೇಕು. ಢಾಕಾ ಅನ್ನೋದು ಅದರ ಒಂದು ಕ್ಯಾಪಿಟಲ್ ಸಿಟಿ ಆಗಿರ್ತದೆ ಸ್ನೇಹಿತರೆ. ನಂತರ ಇಲ್ಲಿ ಒಂದು ಠಾಕಾ ಅಂತ ಬರುತ್ತೆ. ಠಾಕಾ ಅನ್ನೋದು ಬಾಂಗ್ಲಾದೇಶದ ಒಂದು ಕರೆನ್ಸಿ ಆಗಿರುತ್ತೆ, ನೆನ್ಪಿಟ್ಕೋಬೇಕು. ನೋಡಿ, ಢಾಕಾ ಅಂದರೆ ಕ್ಯಾಪಿಟಲ್ಲು, ಠಾಕಾ ಅಂದರೆ ಕರೆನ್ಸಿ, ಒಂದು ನಾಣ್ಯ ಅಂತ ಕರೀತಾರೆ. ಅದನ್ನು ಸಹ ನೆನ್ಪಿಟ್ಕೋಬೇಕಾಗುತ್ತೆ. ಬಾಂಗ್ಲಾದೇಶದ ನಾಣ್ಯ ಯಾವುದು ಅಂತ ಕೇಳಿದರೆ ಢಾಕಾ ಆಗಿರ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಮೊದಲ ಸಭೆ ಜರುಗಿದ್ದು ಎಲ್ಲಿ? ಢಾಕಾ, ಬಾಂಗ್ಲಾದೇಶದ ಒಂದು ಢಾಕಾದಲ್ಲಿ ಜರುಗಿತು ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೋಬೇಕು. ಈ ರೀತಿಯೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳ್ತೀನಿ. ಇನ್ನು ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಇದಕ್ಕೆ ಯಾವ ರೀತಿ ಓದ್ಕೋಬೇಕಂದ್ರೆ, 2024ರಲ್ಲಿ ಸಾರ್ಕ್ ಏನಾದರೂ ಸಭೆ ಸೇರಿತ್ತಾ ಎಲ್ಲಾದರೂ, ಆ ಸಭೆ ಎಲ್ಲಿ ಸೇರಿತ್ತು ಅನ್ನೋದನ್ನ ನೀವೇ ಹೋಮ್ವರ್ಕ್ ಕೊಡ್ತೀನಿ. ಪ್ರತಿಯೊಂದು ಕ್ಲಾಸಸ್ಸಲ್ಲೂ ಹೋಮ್ವರ್ಕ್ ಕೊಡ್ತಾ ಬರ್ತೀನಿ ನಿಮಗೆ. ಸೊ ಹೋಮ್ವರ್ಕು ಕಡ್ಡಾಯವಾಗಿ ಓದಿರಲೇಬೇಕು, ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೋಬೇಕು. ಯಾವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನಷ್ಟು ನಿಮಗೆ ಹೋಮ್ವರ್ಕ್ ಕೊಡ್ತಾ ಬರ್ತೀನಿ ಸ್ನೇಹಿತರು. ಓಕೆ, ಸಭೆ 2024ರಲ್ಲಿ ಎಲ್ಲಿ ಸಭೆ ಜರುಗಿದೆ, ಹಾಗಾದರೆ 2025ರಲ್ಲಿ ಏನಾದರೂ ಸಭೆ ಜರುಗೋ ಒಂದು ಪ್ಲಾನ್ ಇದೆಯಾ, ಅಥವಾ ಎಲ್ಲಿ ಅದು ಜರುಗಬಹುದು ಅಂತಲೂ ಸಹ ನೀವು ನೆನ್ಪಿಟ್ಕೊಂಡಿರ್ಬೇಕಾಗುತ್ತೆ. KPSC ಗ್ರೂಪ್ ಸಿಗೋದ್ರು 2026, 2027ವರೆಗೂ ಸಭೆ ನೆನ್ಪಿಟ್ಕೋಬೇಕಾಗುತ್ತೆ. ನಿಮಗೆ ಹೊಂದಿಸಿ ಬರೀ ರೂಪದಲ್ಲಿ ಕೇಳ್ತಾ ಬರ್ತಾನೆ ಸ್ನೇಹಿತರೆ, ನೆನ್ಪಿಟ್ಕೋಬೇಕು. ಅದೇನಾದ್ರು ಸಭೆ ಇತ್ತಂದರೆ ಮಾತ್ರ ನೆನ್ಪಿಟ್ಕೊಳ್ಳಿ. ಇನ್ನೂ ಯಾವುದೋ ಸಭೆಗಳು ಅಲ್ಲಿ ಡಿಕ್ಲೇರ್ ಆಗಿಲ್ಲ ಅಂದರೆ ಅದೇನು ಓದೋಂಥ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರು. ಓಕೆ, ಅದಕ್ಕೆ ಸರಿ ಉತ್ತರ B ಆಗಿರುತ್ತೆ. ನಮ್ಮ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಎಸ್, ಮುಂದಿನ ಪ್ರಶ್ನೆ ಇದಂತೂ ತುಂಬ ಸಿಂಪಲ್ಲು, ಎಲ್ರಿಗೂ ಸಹ ಉತ್ತರ ಕಂಡುಹಿಡಿದು ಬಿಡ್ತೀರ. ಓಕೆ, ಭಾರತದಲ್ಲಿರುವ ಒಟ್ಟು ಹೈಕೋರ್ಟ್ಗಳ ಸಂಖ್ಯೆ ಎಷ್ಟು? ನೋಡಿ, ಆಗಿನ ಕಾಲದಲ್ಲಿ PSC ಎಕ್ಸಾಮ್ಗಳಲ್ಲಿ ಈ ರೀತಿಯೇ ಪ್ರಶ್ನೆಗಳು ಕೇಳ್ತಿದ್ರು, ಬಟ್ ಇವಾಗ ಕೇಳೋದಿಲ್ಲ. ಹೈಕೋರ್ಟ್ ಅಂತ ಬಂದಾಗ ಏನಂಗೆ ಕಂಪ್ಲೀಟ್ ವಿವರಣೆ ನೀಡ್ತೀನಿ, ಅದ್ರ ಮೇಲೆ ಪ್ರಶ್ನೆ ಕೇಳ್ತಾನೆ. ಪ್ಲಸ್ ಬೇರೆ ನೀವು KPSC ಗ್ರೂಪ್ C ಪ್ರಶ್ನೆಗಳನ್ನು ನೋಡಬೇಕು, UPSC ಪ್ರಿಲಿಮ್ಸ್ ಪ್ರಶ್ನೆಗಳನ್ನು ನೋಡ್ತಾ ಬರಬೇಕು, SSC ಮತ್ತು CGL ಪ್ರಶ್ನೆಗಳು, ಪೊಲಿಟಿ ಬಗ್ಗೆ ಯಾವ ರೀತಿ ಪ್ರಶ್ನೆ ಕೇಳಿದ್ದಾನೆ, ಮತ್ತು PCPSL ಯಾವ ರೀತಿ ಪ್ರಶ್ನೆ ಕೇಳಿದ್ದಾನೆ, ಮತ್ತು ಇತ್ತೀಚೆಗೆ KA ಡಿಪಾರ್ಟ್ಮೆಂಟ್ ಎಕ್ಸಾಮ್ ನಡೆಸೋದ್ರಿಂದ KA ಡಿಪಾರ್ಟ್ಮೆಂಟ್ ನಡೆಸಿರುವಂತಹ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಬಿಡಿಸಲೇಬೇಕಾಗುತ್ತೆ. ಸೊ ಡಿಫ್ರೆಂಟಾಗಿ ಪ್ರಶ್ನೆಗಳು ಫ್ರೇಮ್ ಆಗೋಂಥ ಚಾನ್ಸಸ್ಸು ತುಂಬಾ ಇರುತ್ತೆ ಸ್ನೇಹಿತರೆ. ಬಟ್ ಇವೆಲ್ಲ ಬೇಸಿಕ್ಸು ತಿಳ್ಕೊಂಡಿರಲೇಬೇಕು. ಇವನು ಸಹ ಕೆಲವೊಮ್ಮೆ ಸಿಂಪಲ್ ಆಗು ಸಹ ಕೇಳಿಬಿಟ್ಟು ನಮ್ಮನ್ನು ಒಂದು
ಗೊಂದಲದಲ್ಲಿ ಸೃಷ್ಟಿಸುವಂಥ ಅವಕಾಶಗಳು ತುಂಬಾ ಇರ್ತವೆ. ಹಾಗಾಗಿ ಪ್ರತಿಯೊಂದು ನನ್ನ ಬ್ಯಾಚ್ ಅಂತ ಬಂದಾಗ 1998 ಹೇಳ್ಬೇಕಂತಿರೋದ್ರಿಂದ ಪ್ರತಿಯೊಂದು ಚಿಕ್ಕ ಚಿಕ್ಕ ಅಂಶನೂ ಸಹ ಇಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಓಕೆ, ಭಾರತದಲ್ಲಿರುವಂಥ ಒಟ್ಟು ಹೈಕೋರ್ಟ್ಗಳ ಸಂಖ್ಯೆ ಎಷ್ಟು ಅಂತ ಇಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗಿದೆ ಸ್ನೇಹಿತರೆ. ಇವಾಗ ನೋಡ್ತಾ ಬರೋಣ ಈಗ. ಸೊ ನಿಮಗೆ ಕೆಲವೊಂದು ಪ್ರತಿಯೊಂದನ್ನು ಸಹ ನಾನು ಇಂಟ್ಸ್ ಕೊಡ್ತಾ ಇರ್ತೀನಿ. ಆ ಇಂಟ್ಸನ್ನು ನೀಟಾಗಿ ಓದ್ಕೊತಾ ಹೋಗಬೇಕು. ಯಾವ ರೀತಿ ಓದಬೇಕಂತನೂ ಮತ್ತು ಏನು ಓದಬೇಕಂತನೂ ತಿಳಿಸ್ಕೊಡ್ತಾ ಇರ್ತೀನಿ. ಅದನ್ನು ನಾನು ಏನು ನಿಮಗೆ ಕೊಡ್ತೀನಿ ಹೋಮ್ವರ್ಕ್, ಅದನ್ನು ಕ್ಲೀನಾಗಿ ಓದ್ಕೊಳ್ಳಿ ಸ್ನೇಹಿತರೆ. ಓಕೆ, ಹಾಗಾದರೆ ಭಾರತದಲ್ಲಿ ಒಟ್ಟು ಹೈಕೋರ್ಟ್ಗಳ ಸಂಖ್ಯೆ ಎಷ್ಟಿದೆ ಅಂತ ಪ್ರಶ್ನೆ ಕೇಳ್ತಾ ಬಂದಿದೆ. ನಮಗೆ ಮುಂಚೆ ಒಂದು 24 ಹೈಕೋರ್ಟ್ಗಳನ್ನು ಒಳಗೊಂಡಿತ್ತು ಸ್ನೇಹಿತರೆ. ಅದರಲ್ಲಿ ಇತ್ತೀಚೆಗೆ ಒಂದು ಆಲ್ಮೋಸ್ಟ್ ನಮಗೆ ಏನು ಒಂದು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಡಿವೈಡ್ ಆದಾಗ ಅಲ್ಲಿ ನಮಗೆ ಹೊಸ ಹೈಕೋರ್ಟ್ ಸೃಷ್ಟಿ ಆಗ್ತಾ ಬರ್ತಿದೆ. ಆ ಹೈಕೋರ್ಟ್ ನಮಗೆ ಏನು ಬಂದಾಗ ನಮಗೆ 25ನೇ ಹೈಕೋರ್ಟ್ ಆಗಿ ನಮಗೆ ಯಾವುದು ಅಮರಾವತಿ, ಓಕೆ, ಅಮರಾವತಿ ಆಂಧ್ರ ಪ್ರದೇಶದ ಒಂದು ಅಮರಾವತಿ ಸೃಷ್ಟಿ ಆಗ್ತಾ ಬರ್ತಿದೆ ಸ್ನೇಹಿತರೆ. ಏನು ನಮಗೆ 2014ರಲ್ಲಿ ಒಂದು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಆಗಿ ಡಿವೈಡ್ ಆಗ್ತಾ ಬರ್ತಿದೆಯಲ್ಲ, ಸೊ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ 25ನೇ ಹೈಕೋರ್ಟ್ ಅಮರಾವತಿಯಲ್ಲಿ ಶುರು ಮಾಡ್ತಾ ಬರ್ತಾರೆ. ಇದನ್ನು ಸಹ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ಸು ತುಂಬಾ ಇರ್ತದೆ ಸ್ನೇಹಿತರೆ. ಓಕೆ, ಈ ರೀತಿ ಆದಾಗ ನೆಕ್ಸ್ಟ್ ನಮಗೆ ಪ್ರಶ್ನೆಗಳನ್ನು ಕೇಳೋದು ಯಾವುದು, ಕೋರ್ಟ್ ಅಂತ ಬಂದಾಗ ನಮಗೆ ಹೈಕೋರ್ಟಲ್ಲಿ ಎಷ್ಟು ನ್ಯಾಯಾಲಯಗಳಿದೆ. ಇದು ರಾಜ್ಯದ ಒಂದು ಹೈಕೋರ್ಟ್ ಅಂತ ಬಂದಾಗ ನಮಗೆ ರಾಜ್ಯದ ಒಂದು ಅತ್ಯುನ್ನತ ನ್ಯಾಯಾಲಯ ಆಗಿರ್ತಾರೆ ಸ್ನೇಹಿತರೆ. ಅದರಲ್ಲಿ ಒಂದು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮುಖ್ಯವಾಗಿರ್ತಾರೆ. ಓಕೆ, ಅದರಲ್ಲಿ ನಮಗೆ ಹೈಕೋರ್ಟ್ ಅಂತ ಬಂದಾಗ ಹೈಕೋರ್ಟ್ ಬಗ್ಗೆ ತಿಳಿಸಿಕೊಡುವಂತಹ ಸಂವಿಧಾನದ ವಿಧಿ ಯಾವುದು ಅಂತ ಕೇಳ್ತಾನೆ. ವಿಧಿ 214 ಕಂಪ್ಲೀಟ್ ಹೈಕೋರ್ಟ್ನ ಒಂದು ರಚನೆಯ ಬಗ್ಗೆ ತಿಳಿಸ್ಕೊಡುತ್ತೆ. ಬಟ್ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಚೀಫ್ ಜಸ್ಟಿಸ್, ಹೈಕೋರ್ಟ್ ಚೀಫ್ ಜಸ್ಟಿಸ್ ಬಗ್ಗೆ ತಿಳಿಸ್ಕೊಂಡಂತಹ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದರೆ 217ನೇ ವಿಧಿ ಆಗಿರುತ್ತೆ. ನೋಡಿ, ನಮಗೆ ಸುಪ್ರೀಂ ಕೋರ್ಟ್ ಅಂತ ಬಂದಾಗ 124ನೇ ವಿಧಿ ಸುಪ್ರೀಂ ಕೋರ್ಟ್ನ ರಚನೆ ಪ್ಲಸ್ ಸುಪ್ರೀಂ ಕೋರ್ಟ್ನ ಒಂದು ಮುಖ್ಯ ನ್ಯಾಯಾಧೀಶರ ಬಗ್ಗೆ ಅದೇ ವಿಧಿನೇ ತಿಳಿಸ್ಕೊಡುತ್ತೆ. ಬಟ್ ಹೈಕೋರ್ಟ್ ಅಂತ ಬಂದಾಗ ಚೇಂಜ್ ಇರುತ್ತೆ. ವಿಧಿ ಬಂದು ನಮಗೆ 214, 217ನೇ ವಿಧಿ ಬಂದು ನಮಗೆ ಅದರ ಮುಖ್ಯ ನ್ಯಾಯಾಧೀಶರ ಬಗ್ಗೆ ತಿಳಿಸ್ಕೊಡುತ್ತೆ. ಬಟ್ ಹೈಕೋರ್ಟ್ ಬಗ್ಗೆ ತಿಳಿಸ್ಕೊಡೋದು 214. ಇವೆರಡಕ್ಕೂ ಸಹ ನೀವು ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇಲ್ಲೂ ಸಹ ಟ್ವಿಸ್ಟ್ ಮಾಡಿ ಕೇಳ್ತಾ ಬರ್ತಾನೆ, ಸೊ ನೆನಪಲ್ಲಿರಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಹಾಗಾದರೆ ಹೈಕೋರ್ಟನ್ನು ಸ್ಥಾಪಿಸಲು ಒಂದೇ ರಾಜ್ಯದಲ್ಲಿ ಒಂದು ರಾಜ್ಯಕ್ಕೆ ಒಂದೇ ಹೈಕೋರ್ಟ್ ಇರಬೇಕಾ ಅಥವಾ ಬೇರೆ ಬೇರೆ ರಾಜ್ಯಗಳು ಸೇರಿ ಹೈಕೋರ್ಟ್ ಮಾಡ್ಬೋದಾ ಅಂತ ಪ್ರಶ್ನೆ ಕೇಳ್ತಾನೆ. ಎಸ್, 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳು ಸೇರಿಕೊಂಡು ಹೈಕೋರ್ಟನ್ನು ಮಾಡ್ತಾ ಬರ್ಬೋದು ಸ್ನೇಹಿತರೆ. ಒಂದೇ ಹೈಕೋರ್ಟ್, ಫಾರ್ ಎಕ್ಸಾಂಪಲು ನಮ್ಮ ಕರ್ನಾಟಕ ಆಗಿರ್ಬೋದು, ಕೇರಳ ಆಗಿರ್ಬೋದು, ಇವೆರಡರಲ್ಲೂ ಸಹ ಒಂದೇ ಹೈಕೋರ್ಟ್ ಮಾಡ್ಬೋದಾ ಅಂತ ಪ್ರಶ್ನೆ ಕೇಳಿದರೆ ಎಸ್, 100% ಮಾಡ್ತಾ ಬರ್ಬೋದು ಸ್ನೇಹಿತರೆ. 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳು ಸೇರಿ ಹೈಕೋರ್ಟನ್ನು ಸೃಷ್ಟಿ ಮಾಡ್ತಾ ಬರ್ಬೋದು. ಅದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ರೀತಿ ಯಾವುದಾದ್ರೂ ಇದೆಯಾ ಸರ್ ಅಂತ ನೋಡ್ತಾ ಬಂದಾಗ ಎಸ್, ಅಸ್ಸಾಂ ಇದೆ ನೋಡಿ. ಅಸ್ಸಾಂ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಬರ್ತೀನಿ. ಓಕೆ, ಇಲ್ಲಿ ಸ್ವಲ್ಪ ಗೆಸ್ ಮಾಡಿ. ಅಸ್ಸಾಂ ಅಂತ ಬಂದಾಗ ಅಸ್ಸಾಂ ಹೈಕೋರ್ಟ್ ಬಗ್ಗೆ ನೀವು ಕಂಪ್ಲೀಟ್ ಮಾಹಿತಿನ ಸ್ವಲ್ಪ ತಿಳ್ಕೊಂಡಿರಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಯಾಕಂದರೆ ಅಸ್ಸಾಂ ಕ್ಯಾಪಿಟಲ್ ಸಿಟಿ ಯಾವುದು ಅಂತ ಕೇಳ್ತಾನೆ, ಡಿಸ್ಪುರ್. ಓಕೆ, ಅಸ್ಸಾಂ ಕ್ಯಾಪಿಟಲ್ ಸಿಟಿ ಡಿಸ್ಪುರ್ ಆಗಿರುತ್ತೆ. ಬಟ್ ಅಸ್ಸಾಂನ ಒಂದು ಹೈಕೋರ್ಟ್ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾನೆ, ಗುವಾಹಟಿ. ಇದು ತುಂಬಾ ಇಂಪಾರ್ಟೆಂಟ್, ಗುವಾಹಟಿ. ಓಕೆ, ಗುವಾಹಟಿಯಲ್ಲಿ ಅಸ್ಸಾಂನ ಒಂದು ಹೈಕೋರ್ಟ್ ಇದೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಓಕೆ, ಗುವಾಹಟಿ ಅಂತ ಬಂದಾಗ ಗುವಾಹಟಿ ಆಗಿರುತ್ತೆ, ನೆನ್ಪಿಟ್ಕೋಬೇಕು. ಸೊ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಬಂದಾಗ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಗುವಾಹಟಿ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೇಕು. ಅಸ್ಸಾಂ ಕ್ಯಾಪಿಟಲ್ ಸಿಟಿ ನೋಡಿ ಡಿಸ್ಪುರ್. ಯಾಕಂದರೆ ನಮ್ಮದು ಬೆಂಗಳೂರು ಕ್ಯಾಪಿಟಲ್ ಸಿಟಿ ಯಾವುದು, ನಮ್ಮ ಒಂದು ಕರ್ನಾಟಕದ ಒಂದು ಕ್ಯಾಪಿಟಲ್ ಸಿಟಿ ಬೆಂಗಳೂರು ಆಗಿರುತ್ತೆ. ಸೊ ಬೆಂಗಳೂರಿನಲ್ಲಿ ನಾವು ಹೈಕೋರ್ಟ್ನ ಕೇಂದ್ರ ಕಚೇರಿ ಒಳಗೊಂಡಿದೆ. ಬಟ್ ಎಲ್ಲ ರಾಜ್ಯದಲ್ಲೂ ಆ ಒಂದು ಏನು ಕ್ಯಾಪಿಟಲ್ ಸಿಟಿ ರಾಜಧಾನಿಗಳಲ್ಲಿ ಹೈಕೋರ್ಟ್ ಇಲ್ಲ ಸ್ನೇಹಿತರೆ, ಬೇರೆ ಬೇರೆ ರೀತಿ ಇದೆ. ಸೊ ಈ ರೀತಿಯೂ ಸಹ ನಿಮಗೆ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಅದರಲ್ಲೂ ಅತಿ ಹೆಚ್ಚು ಹೈಕೋರ್ಟ್ ವ್ಯಾಪ್ತಿ ಹೊಂದಿರುವಂತಹ ರಾಜ್ಯ ಅಥವಾ ಹೈಕೋರ್ಟ್ ಯಾವುದು ಅಂತ ಕೇಳ್ತಾನೆ. ರಾಜ್ಯ ಅಂತ ಕೇಳಿದರೆ ಅಸ್ಸಾಂ ಆಗಿರುತ್ತೆ. ಅದು ಹೈಕೋರ್ಟ್ ಯಾವುದು ಅಂತ ಸ್ಪೆಸಿಫಿಕ್ ಆಗಿ ಕೇಳಿದರೆ ಗುವಾಹಟಿ ಹೈಕೋರ್ಟ್ ಆಗಿರುತ್ತೆ, ನೆನ್ಪಿಟ್ಕೋಬೇಕು. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಓಕೆ, ಹಾಗಾದರೆ ಈ ಅಸ್ಸಾಂ ಹೈಕೋರ್ಟು ಟೋಟಲ್ ಎಷ್ಟು ರಾಜ್ಯಗಳನ್ನು ಒಳಗೊಂಡಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಒಂದು ಅಸ್ಸಾಮು, ಒಂದು ಕೌಂಟ್ ಅಂತ ಇಟ್ಕೊಳ್ಳಿ. ನಂತರ ಬರೋದು ನಮಗೆ ಅದರ ಪಕ್ಕದಲ್ಲಿದೆ ನೋಡಿ ನಾಗಾಲ್ಯಾಂಡ್. ಯಾಕಂದರೆ ಚಿಕ್ಕ ರಾಜ್ಯಗಳಲ್ಲೂ, ಹಾಗಾಗಿ ಇಲ್ಲಿ ಹೈಕೋರ್ಟ್ ಇರೋದಿಲ್ಲ ಸ್ನೇಹಿತರೆ. ಹಾಗಾಗಿ ಹೇಳಿದ್ದಾರೆ 2-3 ರಾಜ್ಯಗಳು ಸೇರಿ ಹೈಕೋರ್ಟನ್ನು ಸೃಷ್ಟಿ ಮಾಡ್ಬೋದು ಅಂತ. ಸೊ ಈ ನಾಗಾಲ್ಯಾಂಡ್ ಸಹ ಇದಕ್ಕೆ ಅಟ್ಯಾಚ್ಡ್ ಆಗಿರುತ್ತೆ ಹೈಕೋರ್ಟು, ನೆನ್ಪಿಟ್ಕೋಬೇಕಾಗುತ್ತೆ. ನಂತರ ಇನ್ನು ಯಾವುದು ನಮಗೆ ತುಂಬ ಸಿಂಪಲ್ ಆಗಿ ನೋಡಿ, ಇಲ್ಲಿ ಮಿಜೋರಾಮ್ ಯಾಕೆ ಸಹ ಕೆಳಗಿದೆ ಅಂತ ಥಿಂಕ್ ನೋಡಿ. ಅಸ್ಸಾಂನ ಒಂದು ಬಾರ್ಡರು ಇಲ್ಲಿದೆ. ಸೊ ಮಿಜೋರಾಮು ಸಹ ಇದರ ಒಂದು ವ್ಯಾಪ್ತಿಗೆ ಬರ್ತದೆ ಸ್ನೇಹಿತರೆ, ನೆನ್ಪಿಟ್ಕೋಬೇಕಾಗುತ್ತೆ. ನಂತರ ಇನ್ನು ಯಾವುದು ಇದ್ರ ಮೇಲ್ಗಡೆ ಅಟ್ಯಾಚ್ಡ್ ಆಗಿ ನೋಡಿ, ಇಲ್ಲಿ ಅರುಣಾಚಲ ಪ್ರದೇಶ. ಸೊ ಇವೆಲ್ಲನೂ ಸಹ ನೋಡಿ, ಅಸ್ಸಾಮು, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡು, ಮಿಜೋರಾಮ್, ಇವೆಲ್ಲನೂ ಸಹ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸಿಂಪಲ್ ಆಗಿ ನೀವು ನೆನ್ಪಿಟ್ಕೋಬೇಕಂದ್ರೆ ಎ ಮತ್ತು ಎಮ್ ಆದಮೇಲೆ ಎನ್ ಬರುತ್ತೆ ಅಂತ ನೆನ್ಪಿಟ್ಕೋಬೇಕು. ಎ ಅಂತ ಹೆಂಗೂ ಗೊತ್ತಾಗುತ್ತೆ ಅಸ್ಸಾಂ ಅಂತ, ಅದ್ರ ಪಕ್ಕದಲ್ಲಿ ಇನ್ನೊಂದು ಹಾಕೊಂಡ್ಬಿಟ್ರೆ ಅರುಣಾಚಲ ಪ್ರದೇಶ. ಎಮ್ ಅಂದರೆ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು, ಒಂದು ಮ್ಯಾಪ್ ವರ್ಕ್ ಮಾಡಿದಾಗ ಕೆಳಗಡೆ ಯಾವುದಿದೆ ಅದು ಮಿಜೋರಾಮ್ ಆಗಿರುತ್ತೆ. ಎನ್ ಅಂದರೆ ನಾಗಾಲ್ಯಾಂಡ್ ಆಗಿರ್ತಾರೆ ಸ್ನೇಹಿತರೆ. ಇವು 4 ಸಹ ಅಸ್ಸಾಂಗೆ ಸಂಬಂಧಪಟ್ಟಂಥ ಅಥವಾ ಗುವಾಹಟಿಗೆ ಸಂಬಂಧಪಟ್ಟಂತಹ ಹೈಕೋರ್ಟ್ ವ್ಯಾಪ್ತಿಗೆ ಬರುವಂತಹ ರಾಜ್ಯಗಳಾಗಿರ್ತವೆ, ನೆನ್ಪಿಟ್ಕೋಬೇಕು. ಇನ್ನು PC ಗೆ
ಓದ್ತಿರೋ ಫ್ರೆಶರ್ಸು ಇವೆಲ್ಲ ಯಾವ ರಾಜ್ಯಗಳಿದೆ, ನಾರ್ತ್ ನಮಗೆ ಈಶಾನ್ಯ ರಾಜ್ಯಗಳು ಅಂತ ಕರಿತೀವಿ, ಸಪ್ತ ಸಹೋದರಿಯರ ನಾಡು ಅಂತ ಕರಿತೀವಿ. ಸಪ್ತ ಸಹೋದರಿಯರ ನಾಡುಗಳಲ್ಲಿ ಯಾವ ಒಂದು ರಾಜ್ಯ ಬರಲ್ಲ ಅಂತ ಪ್ರಶ್ನೆ ಕೇಳ್ತಾನೆ. ಸಿಕ್ಕಿಂ ಬರಲ್ಲ ಸ್ನೇಹಿತರೆ, ನೋಡಿ ಇಲ್ಲೆಲ್ಲೂ ಸಿಕ್ಕಿಂ ಮೆನ್ಷನ್ ಆಗಿಲ್ಲ, ಸಿಕ್ಕಿಂ ಬರೋದು ಬೇರೆ ಕಡೆ. ಹಾಗೆ ಈ ಸಪ್ತ ಸಹೋದರಿಯರ ನಾಡಿನಲ್ಲಿ ಈ ಕೆಳಗಿನ ಯಾವ ರಾಜ್ಯ ಬರಲ್ಲ ಅಂತ ಪ್ರಶ್ನೆ ಕೇಳ್ತಾನೆ. ಸಿಕ್ಕಿಂ, ಸಿಂಪಲ್ ನೋಡಿ, ಸಪ್ತ ಹಂತದಲ್ಲಿ ಸಾ ಇದೆ, ಯಾವ್ದು ಬರಲ್ಲ ಅಂತ ಕೇಳ್ತಾನಲ್ಲ ಸಾ ಬರುತ್ತೆ, ಸಿಕ್ಕಿಂ ಬರಲ್ಲ ಅಂತ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ಮಿಕ್ಕಿದ್ದು 7 ಒಂದು ರಾಜ್ಯಗಳನ್ನು ನೀವು ಕಂಪಲ್ಸರಿ ನೆನ್ಪಿಟ್ಕೋಬೇಕಾಗುತ್ತೆ. ಸಪ್ತ ಸಹೋದರಿಯರ ನಾಡು ಅಥವಾ ರಾಜ್ಯಗಳು ಅಂತ ಸಹ ಕರಿತಾ ಬರ್ತಾರೆ ಸ್ನೇಹಿತರೆ, ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್. ಸೊ ಸಿಕ್ಕಿಮಿಂದ ಹಿಡಿದು ಮೇಘಾಲಯ, ಅಸ್ಸಾಂ, ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ತ್ರಿಪುರ, ಮಿಜೋರಾಂ ಇದೆಯಲ್ಲ, ಇವುಗಳ ಒಂದು ರಾಜಧಾನಿಗಳು ತುಂಬಾನೇ ಇಂಪಾರ್ಟೆಂಟು. ರಾಜಧಾನಿಗಳು ಪ್ಲಸ್ ಅಲ್ಲಿ ಮಾತನಾಡುವಂತಹ ಭಾಷೆಗಳು ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ, ತುಂಬಾನೇ ಇಂಪಾರ್ಟೆಂಟು. ಅವರ ರಾಜಧಾನಿ ಮಾತನಾಡುವ ಭಾಷೆಗಳನ್ನು ಮ್ಯಾಥ್ ದಿ ಫಾಲೋಯಿಂಗ್ ಕೇಳುವಂಥ ಚಾನ್ಸಸ್ ಇರುತ್ತೆ, ತುಂಬ ಕೇರ್ಫುಲ್ ಆಗಿ ನೀವು ಓದ್ಕೋಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಈಗ ಡೈರೆಕ್ಟ್ ಪ್ರಶ್ನೆಗೆ ಬರೋಣ. ಸೊ ಇದೇ ರೀತಿ ನಮಗೆ ರಾಜ್ಯಗಳಂತ ಬಂದಾಗ, ಫಾರ್ ಎಕ್ಸಾಂಪಲ್ ದೊಡ್ಡದು ಯಾವುದು ನಮ್ಮ ರಾಜ್ಯ ವಿಸ್ತೀರ್ಣದಲ್ಲಿ, ಉತ್ತರ ಪ್ರದೇಶ ರಾಜ್ಯ. ಇದರ ಕ್ಯಾಪಿಟಲ್ ಸಿಟಿ ಯಾವುದು? ಲಕ್ನೋ ಆಗಿರುತ್ತೆ. ಇದರ ಕ್ಯಾಪಿಟಲ್ ಸಿಟಿ ಲಕ್ನೋ ಇರುತ್ತೆ. ಬಟ್ ಇದರ ಒಂದು ಹೈಕೋರ್ಟ್ ಬೆಂಚ್ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಅಲಹಾಬಾದ್ ಪ್ರಶ್ನೆ ಆಗಿದೆ ಪಿ ಸಿಲಿ. ಉತ್ತರ ಪ್ರದೇಶದ ಒಂದು ಹೈಕೋರ್ಟ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾನೆ. ಅಲಹಾಬಾದ್ನಲ್ಲಿ ಬರುತ್ತೆ. ನೋಡಿ, ಇದು ಕ್ಯಾಪಿಟಲ್ ಸಿಟಿ ಲಕ್ನೋ ಆಗುತ್ತೆ, ಬಟ್ ಅಲ್ಲಿ ಬರಲ್ಲ ಸ್ನೇಹಿತರೆ. ಅದೇ ರೀತಿ ನಮಗೆ ಮಧ್ಯಪ್ರದೇಶದಾಗಿರ್ಬೋದು, ಟೋಟಲ್ ನಮಗೆ ಏನು ಎಷ್ಟು ರಾಜ್ಯಗಳಿದೆ, ಒಂದು ಭಾರತದಲ್ಲಿ ಎಷ್ಟು ರಾಜ್ಯಗಳಿದೆ ಅದನ್ನು ನೆನಪು ಮಾಡ್ಕೊಳ್ಳಿ ಸಂದರ್ಭದಲ್ಲಿ, ಮತ್ತು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದೆ. ಈ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಒಂದು ಹೈಕೋರ್ಟ್ ವ್ಯಾಪ್ತಿ ಎಲ್ಲೆಲ್ಲಿದೆ ಅನ್ನೋದನ್ನ ನೆನಪಿಟ್ಕೋಬೇಕು. ಅದರಲ್ಲೂ ಕೇಂದ್ರಾಡಳಿತ ಪ್ರದೇಶಗಳ ಹೈಕೋರ್ಟ್ ವ್ಯಾಪ್ತಿಗಳು ಎಲ್ಲೆಲ್ಲಿದೆ, ಅಂಡಮಾನ್ ನಿಕೋಬಾರ್ ಹೈಕೋರ್ಟ್ ವ್ಯಾಪ್ತಿ ಯಾವುದಕ್ಕೆ ಬರುತ್ತೆ, ಮತ್ತು ನಮಗೆ ತುಂಬಾ ಲಕ್ಷದ್ವೀಪದ ಒಂದು ಹೈಕೋರ್ಟ್ ವ್ಯಾಪ್ತಿ ಎಲ್ಲಿ ಬರುತ್ತೆ, ಇವೆಲ್ಲನೂ ಸಹ ಪೊಲಿಟಿ ಬುಕ್ಕಲ್ಲಿ, ಒಂದು ಪೊಲಿಟಿ ಓದ್ತಾ ಇದೆ ಅಂದರೆ ಆ ಬುಕ್ಕಲ್ಲಿ ಕಂಪಲ್ಸರಿ ಇವನು ಕೊಟ್ಟಿರಬೇಕು. ಇವನು ಕೊಟ್ಟೇ ಇಲ್ಲ ಅಂದ್ರೆ ಪೊಲಿಟಿ ಬುಕ್ ಅಲ್ಲ ಅಂತಲೇ ನೀವು ಕನ್ಸಿಡರ್ ಮಾಡಿಕೊಂಡು ಬೇರೆ ಬುಕ್ಕನ್ನು ಓದೋಕ್ಕೆ ಶುರು ಮಾಡ್ತಾ ಬರಬೇಕು ಸ್ನೇಹಿತರೆ. ಓಕೆ, ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳ ಹೈಕೋರ್ಟ್ ವ್ಯಾಪ್ತಿ ಎಲ್ಲೆಲ್ಲಿ ಬರುತ್ತೆ ಓಕೆ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಎಕ್ಸಾಮ್ ದೃಷ್ಟಿಯಿಂದ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್, ಕೇಳ್ತಾನೆ ಸ್ನೇಹಿತರೆ. ಓಕೆ, ಇನ್ನು ಹೈಕೋರ್ಟ್ ಅಂತ ಬಂದಾಗ ಹೈಕೋರ್ಟ್ ನ್ಯಾಯಾಧೀಶರ ಒಂದು ಅಧಿಕಾರಾವಧಿ ಅವೆಲ್ಲ ನಾನು ಹೇಳ್ತಾ ಬರಲ್ಲ, ಬುಕ್ಕಲ್ಲಿ ಕೊಟ್ಟಿರ್ತಾರೆ, ತುಂಬ ಕೇರ್ಫುಲ್ ಆಗಿ ಓದ್ಕೊಳ್ಳಿ. ಯಾಕಂದರೆ ನಿಮಗೆ ಬುಕ್ಕಲ್ಲಿ ಏನಿರಲ್ಲ ಅದು ಯಾವ ರೀತಿ ಪ್ರಶ್ನೆ ಕೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಅಸ್ಸಾಂ ಬಗ್ಗೆ ಹೇಳಿದೆ, ತುಂಬ ಜನಕ್ಕೆ ಗೊತ್ತಿರಲ್ಲ, ಅಂಥ ಪಾಯಿಂಟ್ಗಳನ್ನ ಅಷ್ಟೇ ನಾನು ಇಲ್ಲಿ ಫೋಕಸ್ ಮಾಡ್ತಾ ಬರ್ತೀನಿ. ಮತ್ತು ಈ ರೀತಿ UP ಮತ್ತು ಅಂಡಮಾನ್ ನಿಕೋಬಾರ್ ಲಕ್ಷದ್ವೀಪದ ಬಗ್ಗೆ ಎಲ್ಲ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ನೀವಾಗಿ ಖುದ್ದಾಗಿ ಓದ್ಕೋಬೇಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ತುಂಬಾ ಹೇಳ್ತಾ ಓದ್ತಂದರೆ ಅದು ಕ್ಲಾಸ್ ಥರ ಆಗುತ್ತೆ, MCQ ಬಿಡಿಸೋ ಥರ ಆಗೋದಿಲ್ಲ. ಸೊ ಹಾಗಾಗಿ ಎರಡೇ ಪ್ರಶ್ನೆಗಳಿಗೆ 20 ನಿಮಿಷ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಬೇಡ, ಕ್ವಶನ್ ಪೇಪರ್ನ ಯಾವ ರೀತಿ ನೀವು ಸಾಲ್ವ್ ಮಾಡಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಅಷ್ಟನ್ನು ಸಹ ನೀವು ಓದ್ಕೊಂಡಿರ್ಬೇಕು, ಒಂದು ಒಳ್ಳೆ ಆಥರ್ ವೈಸ್. ಅದಕ್ಕೆ ಹೇಳೋದು ನಾನು ಯಾವಾಗಲೂ, ನೀವು PC ಗೆ ಓದಿ, DC ಗೆ ಓದಿ, ಆಥರ್ ವೈಸ್ ಬುಕ್ಸು ಕಂಪಲ್ಸರಿ ಒಳ್ಳೆ ಬುಕ್ಸ್ ಇಟ್ಕೊಂಡು ನೀವು ಓದಿದಲ್ಲಿ ಮಾತ್ರ ಆದಷ್ಟು ಬೇಗ ಕೆಲಸ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಓಕೆ, ನಮ್ಮ ಮುಂದಿನ ಪ್ರಶ್ನೆ ಇಲ್ಲಿ ಆಲ್ರೆಡಿ ಉತ್ತರ ಯಾವುದು 25 ಇದೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ಪ್ರೆಸೆಂಟ್ ಹೈಕೋರ್ಟ್ ಎಷ್ಟಿದೆ ಭಾರತದಲ್ಲಿ ಅಂತ ಕೇಳಿದರೆ 25. ಅದು 25ನೇದು ಯಾವುದು ಅಂತ ಕೇಳಿದರೆ ಅಮರಾವತಿ ಹೈಕೋರ್ಟ್, ಆಂಧ್ರ ಪ್ರದೇಶದ್ದು ಅಂತ ನೀವು ನೆನಪಲ್ಲಿ ಇಟ್ಕೊಂಡಿರಬೇಕು. ಓಕೆ, ಹಾಗಾದರೆ ಎಕ್ಸಾಮಲ್ಲಿ ಕೇಳ್ಬೋದು 24ನೇದು ಯಾವುದಾಯಿತು, 23ನೇದು ಆಯಿತು, 22ನೇದು ಯಾವುದಾಯಿತು ಅಂತ. ಸೊ ಇವನು ಸಹ ತುಂಬ ಕೇರ್ಫುಲ್. KPSC ಗ್ರೂಪ್ ಸಿಗಳಲ್ಲಿ ಇಂಥ ಪ್ರಶ್ನೆ ಕೇಳ್ತಾನೆ. ಇವು KPSC ಗ್ರೂಪ್ ಸಿಗೋದ್ರಲ್ಲಿ ಇಂಥ ಪ್ರಶ್ನೆಗಳನ್ನು ಓದ್ಕೋಬೇಕಾಗುತ್ತೆ. 22ನೇ ಹೈಕೋರ್ಟ್ ಯಾವುದಾಯಿತು, 23ನೇದು ಯಾವುದಾಯಿತು, 24ನೇದು ಯಾವುದಾಯಿತು ಅಂತ. ಯಾಕಂದರೆ ನಮ್ಮ ಮೂಲ ಸಂವಿಧಾನದ ಆಲ್ಮೋಸ್ಟ್ ಒಂದು 7 ಹೈಕೋರ್ಟ್ ಇತ್ತಂತ, ಆಮೇಲೆ ಹೋಗ್ತಾ ಅದು ಎಕ್ಸ್ಟ್ರಾ ಹೈಕೋರ್ಟ್ಗಳನ್ನು ಮಾಡ್ಕೊಳ್ತಾ ಬಂದಿರೋದು ಸ್ನೇಹಿತರೆ. ಹಾಗಾಗಿ ಈ ರೀತಿಯೂ ಸಹ ನೀವು ಓದ್ಕೋಬೇಕು. ಓಕೆ, ತಮಗೆ ಒಂದು ಸ್ವಲ್ಪ ಮೈಂಡಿಗೆ ವರ್ಕೌಟಲ್ಲಿ ಮಾತ್ರ ಆದಷ್ಟು ಬೇಗ ಅದನ್ನೇ ಸ್ಮಾರ್ಟ್ ವರ್ಕ್ ಅಂತ ಕರಿತೀವಿ. ಸೊ ಅವು ನಮಗೆ ಎಕ್ಸಾಮಲ್ಲಿ ವರ್ಕೌಟ್ ಆಗ್ತಾ ಬರ್ತವೆ ಸ್ನೇಹಿತರೆ. ಇನ್ನು ಕರ್ನಾಟಕದಲ್ಲಿ ಹೈಕೋರ್ಟ್ ಕಾಯ್ದೆ ಯಾವಾಗ ಬಂತು ಮತ್ತು ಎಷ್ಟು ಸಂಚಾರಿ ಪೀಠಗಳಿದೆ, ಅವೆಲ್ಲೆಲ್ಲಿದೆ ಅಂತಲೂ ಸಹ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ನಮ್ಮ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಸೊ ಮೊದಲನೇ ಪ್ರಶ್ನೆ ಸ್ಟ್ಯಾಟಿಕ್ GK ಆಯಿತು, ಎರಡನೇ ಪ್ರಶ್ನೆ ಪೊಲಿಟಿಕ್ ಆಯಿತು ಎಕ್ಸಾಮ್ ದೃಷ್ಟಿಯಿಂದ. ಯಾಕಂದರೆ ಪ್ರತಿದಿನವೂ ಒಂದೊಂದು ಟಾಪಿಕಲ್ಲೂ ಸಹ ಒಂದೊಂದು ಪ್ರಶ್ನೆಯನ್ನು ತಗೊಳ್ತಾ ನಿಮ್ಗೆ ಆಳವಾಗಿ ಬರ್ತೀನಿ ಸ್ನೇಹಿತರು. ಓಕೆ, ಇನ್ನು ಭೂಮಿಯಲ್ಲಿನ ಅತ್ಯಂತ ಚಿಕ್ಕ ಖಂಡ ಯಾವುದು ಅಂತ ಪ್ರಶ್ನೆ ಕೇಳಿದ್ದೇನೆ. ಸೊ ಇದು ಖಂಡ ಮೇಲೆ ಅಂದರೆ ವರ್ಲ್ಡ್ ಜಿಯೋಗ್ರಫಿ ಮೇಲೆ ಹೋಗುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಎಲ್ರಿಗೂ ಸಹ ಗೊತ್ತಿರ್ತೀವಿ, ಓದಿರ್ತೀರ, ತುಂಬ ಸಿಂಪಲ್ ಆಗಿರೋದು. ಖಂಡ ಚಿಕ್ಕದು, ದೊಡ್ಡದು ಕೇಳಿದರೆ ಸ್ವಲ್ಪ ಜನ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಚಿಕ್ಕದು ಕೇಳಿದಾಗ ಏನು ಕಷ್ಟ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಇಲ್ಲಿ ಖಂಡಗಳು ಅಂತ ಕೊಟ್ಟಿದ್ದಾರೆ, ಖಂಡಗಳ ಬಗ್ಗೆ ಮಾಹಿತಿಯನ್ನು ನೀವು ತಿಳ್ಕೊಬೇಕಾಗುತ್ತೆ. ತುಂಬ ಸಿಂಪಲ್ ಆಗಿ ಅತ್ಯಂತ ಚಿಕ್ಕ ಖಂಡ ಯಾವುದು ಅಂತ, ಇದನ್ನು ಅಷ್ಟೇ PSI ಒಂದು 1998ನ ಪ್ರಶ್ನೆ ಆಗಿರುತ್ತೆ, ನೆನ್ಪಿಟ್ಕೋಬೇಕು. ಯುರೋಪ್ ಖಂಡನ, ಆಸ್ಟ್ರೇಲಿಯಾ ಖಂಡನ, ಏಷ್ಯಾ ಖಂಡನ ಅಥವಾ ದಕ್ಷಿಣ ಅಮೆರಿಕ ಖಂಡನ ಅಂತ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಖಂಡಗಳ ಮೇಲೆ ಇತ್ತೀಚೆಗೆ ಪ್ರಶ್ನೆ ಕೇಳೋದು ಕಡಿಮೆ ಆಗಿದೆ, ಬಟ್ ನಾವು ಆದಷ್ಟು ಸ್ವಲ್ಪ ಕ್ಲಿಯರ್ ಕಟ್ಟಾಗಿ ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ. ಓಕೆ, ಎಸ್ ನೋಡಿ, ಈ ರೀತಿ ನಮಗೆ ಒಂದು ಮ್ಯಾಪ್ ಇರೋದು ಎಲ್ರಿಗೂ ಸಹ ಗೊತ್ತಿರುತ್ತೆ, ಭೂಮಿ ಯಾವ ರೀತಿ ಇದೆ ಅಂತ. ಸೊ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಪ್ರಶ್ನೆಯನ್ನು ಕೇಳೋದಾದರೆ ಖಂಡಗಳ ಮೇಲೆ ಈ ರೀತಿ ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ ಸ್ನೇಹಿತರೆ. ಓಕೆ, ನಮಗೆ ಈ ಅತ್ಯಂತ ಖಂಡಗಳು ಅಂತ ಬಂದಾಗ, ಟಾಪಿಕ್ ವೈಸ್ ಅಂತ ಬಂದಾಗ ನಿಮಗೆ ಆರ್ಡರ್ ವೈಸ್ ಕೇಳುವಂಥ ಚಾನ್ಸಸ್ ಇದೆ. ಚಿಕ್ಕ ಖಂಡ ಅಂದರೆ ಎಲ್ರಿಗೂ ನೋಡಿ, ಇಷ್ಟು ಒಂದು ಮ್ಯಾಪನ್ನು ನೆನೆಸ್ಕೊಂಡಾಗ ಆಲ್ಮೋಸ್ಟ್ ನಮ್ಮ ಪ್ರಪಂಚದಲ್ಲಿ ಎಷ್ಟು ಖಂಡಗಳಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗ್ತದೆ. ತುಂಬ ಬೇಸಿಕ್ಕಾಗಿ 7 ಖಂಡಗಳನ್ನು ಒಳಗೊಂಡಿದೆ ಅಂತ ಎಲ್ರಿಗೂ ಗೊತ್ತು ಸ್ನೇಹಿತರೆ. ಓಕೆ, ಏಷ್ಯಾ ಆಗಿರ್ಬೋದು, ಮತ್ತು ನಮಗೆ ಇನ್ನೂ ಎಕ್ಸಾಂಪಲ್ಲಿ ನಾರ್ತ್ ಅಮೆರಿಕಾ
ಆಗಿರ್ಬೋದು, ಸೌತ್ ಅಮೆರಿಕಾ ಆಗಿರ್ಬೋದು, ಆಫ್ರಿಕಾ ಆಗಿರ್ಬೋದು, ಯುರೋಪ್ ಆಗಿರ್ಬೋದು, ಮತ್ತು ಆಸ್ಟ್ರೇಲಿಯಾ ಆಗಿರ್ಬೋದು, ಮತ್ತು ಅಂಟಾರ್ಟಿಕಾ ಖಂಡ ಆಗಿರ್ಬೋದು, 7 ಖಂಡಗಳನ್ನು ಒಳಗೊಂಡಿದೆ ಅಂತ ಗೊತ್ತು. ನೋಡಿ, ಇಷ್ಟು ಗಮನಿಸಿದಾಗ ಅತ್ಯಂತ ಚಿಕ್ಕದು ಯಾವುದು, ಮ್ಯಾಪ್ ವರ್ಕ್ ಮಾಡೋದು ತುಂಬ ಸುಲಭ ಗೊತ್ತಾಗುತ್ತೆ, ಆಸ್ಟ್ರೇಲಿಯಾ. ಆ ಆಸ್ಟ್ರೇಲಿಯಾನ ಓಷೇನಿಯಾ ಖಂಡ ಅಂತಲೂ ಸಹ ಕರೀತಾರೆ, ನೆನ್ಪಿಟ್ಕೋಬೇಕು. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಓಷೇನಿಯಾ ಅಂತಲೂ ಸಹ ಕರೀತಾರೆ. ಆಸ್ಟ್ರೇಲಿಯಾ ಖಂಡ ಅತ್ಯಂತ ಚಿಕ್ಕ ಖಂಡ ಆಗಿರುತ್ತೆ. ಸೊ ಮ್ಯಾಪನ್ನು ಗಮನಿಸಿದಾಗ ಇನ್ನು ಅತ್ಯಂತ ದೊಡ್ಡ ಖಂಡ ಯಾವುದು, ನಮ್ಮ ಒಂದು ಏಷ್ಯಾ ಖಂಡ. ಭಾರತ ಯಾವ ಖಂಡದಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಸೊ ಏಷ್ಯಾ ಖಂಡ ಏನಿದೆ ಸ್ನೇಹಿತರೆ, ನೋಡಿ ಇಲ್ಲಿ ನಮ್ಮ ಭಾರತ ಇಲ್ಲಿ ಕಂಡು ಬರ್ತದೆ. ಓಕೆ, ಭಾರತ ಇಲ್ಲಿ ಕಂಡು ಬರೋದ್ರಿಂದ ಇಲ್ಲಿ ಏಷ್ಯಾ ಖಂಡ ಇದೆ ನೋಡಿ. ಆಲ್ಮೋಸ್ಟ್ ಚೀನಾ, ಭಾರತ ಎಲ್ಲ ಏಷ್ಯಾ ಖಂಡದಲ್ಲೇ ಕಂಡುಬರೋದು. ಹಾಗಾಗಿ ಇದೊಂದು ಅತ್ಯಂತ ದೊಡ್ಡ ಖಂಡ ಅಂತ ನೀವು ನೆನ್ಪಿಟ್ಕೋಬೇಕು. ಏಷ್ಯಾ ಖಂಡ ಅನ್ನೋದು ಭಾರತದ ಅತ್ಯಂತ ದೊಡ್ಡ ಖಂಡ, ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿ. ಪ್ರಪಂಚದ ಅತ್ಯಂತ ದೊಡ್ಡ ಖಂಡ ಆಗಿರುತ್ತೆ ಏಷ್ಯಾ ಖಂಡ. ಅದನ್ನು ಬಿಟ್ಟರೆ ಸೆಕೆಂಡ್ ಅಂತ ಬಂದಾಗ ನಿಮಗೆ ಇನ್ನು ದೊಡ್ಡದಾಗಿ ಕಾಣ್ತಿರೋದು ಯಾವುದು, ಇದಾ ಅಂತ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ನಮಗೆ ತುಂಬಾ ಇಂಪಾರ್ಟೆಂಟು ಆಫ್ರಿಕಾ ಖಂಡ. ಅತಿ ಹೆಚ್ಚಾಗಿ ಕಂಡುಬರುವಂತಹ ಎರಡನೇ ಅತಿ ದೊಡ್ಡ ಖಂಡ ಯಾವುದು ಅಂತ ಕೇಳಿದರೆ ಆಫ್ರಿಕಾ ಖಂಡ. ಇದನ್ನು ಹೃದಯ ಭಾಗ ಅಂತ ಕರೀತಾರೆ. ಓಕೆ, ಖಂಡಗಳ ಒಂದು ಹೃದಯ ಭಾಗ ಅಂತ ಕರೀತಾರೆ. ನೋಡಿ, ಇದು ಆಲ್ಮೋಸ್ಟ್ ಆರ್ ಥರನೇ ಬರುತ್ತೆ ಶೇಫು. ಹಾಗಾಗಿ ಹೃದಯ ಭಾಗ ಅಂತಲೂ ಸಹ ಇದನ್ನು ಕರಿತಾ ಬರ್ತಾರೆ ಸ್ನೇಹಿತರೆ. ಆಫ್ರಿಕಾನ ಹೃದಯ ಭಾಗ ಅಂತನಲ್ಲ, ಯುರೋಪ್ ಇದೆ, ಯುರೋಪ್ ಥರ ಕರಿತಾ ಬರೋದು ಮಿಸ್ ಆಯಿತು. ಓಕೆ, ಹೃದಯ ಭಾಗ ಅಂತ ಬಂದಾಗ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಈ ಯುರೋಪ್ ಖಂಡವನ್ನು ಹೃದಯ ಭಾಗ ಅಂತ ಕರಿತಾ ಬರ್ತೀವಿ. ಸೊ ಸೆಕೆಂಡ್ ಅತಿ ದೊಡ್ಡ ಖಂಡ ಯಾವುದು ಅಂತ ಕೇಳಿದರೆ ಆಫ್ರಿಕಾ ಖಂಡ ಆಗಿರುತ್ತೆ. ಮೂರನೇದು ಅತಿ ದೊಡ್ಡ ಖಂಡ ಅಮೇರಿಕಾ ಖಂಡ ಆಗಿರುತ್ತೆ, ಮೂರನೇದು ನೆನ್ಪಿಟ್ಕೊಳ್ಳಿ. ನಾಲ್ಕನೇದು ಅಫ್ಕೋರ್ಸ್ ಸೌತ್ ಅಮೆರಿಕಾ ಆಗಿರುತ್ತೆ. ನಾಲ್ಕನ್ನು ನೋಡಿ, ಅಮೆರಿಕದಲ್ಲಿ ಡಿವೈಡ್ ಆಗ್ತಾ ಬರುತ್ತೆ, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಅಂತ. ತುಂಬಾ ಇಂಪಾರ್ಟೆಂಟ್. ನೀವು ಹುಲ್ಲುಗಾವಲುಗಳನ್ನು ಓದ್ಕೋಬೇಕಾದ್ರೆ, ಮರುಭೂಮಿಗಳನ್ನು ಓದ್ಕೋಬೇಕಾದ್ರೆ, ಪರ್ವತಗಳನ್ನು ಓದ್ಕೋಬೇಕಾದ್ರೆ, ನದಿಗಳನ್ನು ಓದ್ಕೋಬೇಕಾದ್ರೆ ಉತ್ತರ ಅಮೆರಿಕದಲ್ಲಿ ಯಾವ್ದು ಬರ್ತವೆ, ದಕ್ಷಿಣ ಅಮೆರಿಕದಲ್ಲಿ ಯಾವ್ದು ಬರ್ತಾವೆ ಅಂತ ಕೇರ್ಫುಲ್ಲಾಗಿ ಓದ್ಕೋಬೇಕು. ಮಿಸಿಸಿಫಿ ಎಲ್ಲಿ ಬರುತ್ತೆ, ಈ ರೀತಿ ಎಲ್ಲ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾನೆ ಸ್ನೇಹಿತರೆ. ಓಕೆ, ಹಾಗಾಗಿ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್. ಆ್ಯಂಡೀಸ್ ಪರ್ವತ ಆಗಿರ್ಬೋದು, ರಾಕಿ ಪರ್ವತ ಆಗಿರ್ಬೋದು, ರಾಕಿ ಪರ್ವತಗಳು ಯಾವ ಒಂದು ಉತ್ತರ ಅಮೆರಿಕದಲ್ಲಿ ಇದೆಯಾ, ದಕ್ಷಿಣ ಅಮೆರಿಕದಲ್ಲಿ ಇದೆಯಾ, ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ. ತುಂಬ ಕೇರ್ಫುಲ್ಲಾಗಿ ಓದ್ಕೊಳ್ತಾ ಬರಬೇಕು. ಓಕೆ, ನಾಲ್ಕನೇದು ಸೌತ್ ಅಮೆರಿಕಾ ಅಂತ ಓದಿದ್ರಿ. ಐದನೇದು ಬಂದು ನಮಗೆ ದೊಡ್ಡದು ನೋಡಿ, ಇಲ್ಲಿ ಅಂಟಾರ್ಟಿಕಾ ಖಂಡ ಇದೆಯಲ್ಲ, ಐದನೇ ದೊಡ್ಡ ಖಂಡ ಆಗಿರ್ತಾರೆ ಸ್ನೇಹಿತರೆ. ಈ ಅಂಟಾರ್ಟಿಕಾ ಖಂಡ ಅಂತ ಬಂದಾಗ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟು. ಇದನ್ನು ನಾವು ಜನ ವಸತಿ ಇಲ್ಲದ ಖಂಡ ಅಂತ ಕರಿತೀವಿ. ಏನು, ಜನರೇ ಇಲ್ಲ, ಯಾಕಂದರೆ ನದಿ ಒಂದು ಸಮುದ್ರ ಆಗಿರುತ್ತೆ. ಓಕೆ, ಅಂಟಾರ್ಟಿಕಾ ಅಂತ ಬಂದಾಗ ಜನ ವಸತಿ ಇಲ್ಲದಂಥ ಖಂಡ ಯಾವುದು ಅಂತ ಕೇಳಿದರೆ ಅದು ಅಂಟಾರ್ಟಿಕಾ ಖಂಡ. ಪ್ಲಸ್ ಶ್ವೇತ ಖಂಡ, ಬಿಳಿ ಖಂಡ ಅಂತ ಯಾವುದನ್ನು ಕರಿತೀವಿ ಅಂದರೆ ಅದು ಅಂಟಾರ್ಟಿಕಾ ಖಂಡ. ಮತ್ತು ವಿಜ್ಞಾನಿಗಳು ಆಲ್ಮೋಸ್ಟ್ ಇಲ್ಲಿ ಸೈಂಟಿಫಿಕ್ ಒಂದು ರಿಸರ್ಚ್ಗಳನ್ನು ಮಾಡ್ತಾ ಇರ್ತಾರೆ ವಿಜ್ಞಾನಿಗಳು. ಹಾಗಾಗಿ ಇದನ್ನು ವಿಜ್ಞಾನಿಗಳ ಖಂಡ ಅಂತಲೂ ಸಹ ಕರೀತಾರೆ. ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಮಗೆ ಆರನೇ ಅತಿ ದೊಡ್ಡ ಖಂಡ ಯಾವುದಂತ ಕೇಳಿದರೆ ಯುರೋಪ್ ಖಂಡ ಆಗಿರುತ್ತೆ. ಏಳನೇದು ಅಂತ ಕೇಳಿದರೆ ಅಂಟಾರ್ಟಿಕಾ ಖಂಡ ಆಗಿರುತ್ತೆ ಸ್ನೇಹಿತರೆ. ಆರನೇದು ನೆನ್ಪಿಟ್ಕೋಬೇಕು, ಇದು ಎರಡನೇದಾಗಿರುತ್ತೆ, ಇದು ಒಂದನೇದಾಗಿರುತ್ತೆ, 3, 4. ಓಕೆ, ಇದು ಐದನೇದಾಗಿರ್ತಾರೆ ಸ್ನೇಹಿತರೆ. ಓಕೆ, ಈ ರೀತಿ ಮ್ಯಾಪ್ ವರ್ಕ್ ಮಾಡಿಕೊಂಡು ನೀವು ಓದ್ಕೊಳ್ಳಿ. ಅತಿ ದೊಡ್ಡ ಖಂಡಗಳನ್ನು ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಆರ್ಡರ್ ವೈಸ್ ಕೇಳಿಬಿಡ್ತೇನೆ. ಅತಿ ದೊಡ್ಡ ಖಂಡದಿಂದ ಅತಿ ಚಿಕ್ಕ ಖಂಡದವರೆಗೆ ಆರ್ಡರ್ ವೈಸ್ ಬರೀರಿ ಅಂತ ಪ್ರಶ್ನೆ ಕೇಳ್ತೇನೆ. ಅಥವಾ ಅತಿ ಚಿಕ್ಕದಿಂದ ಅತಿ ದೊಡ್ಡ ಖಂಡದವರೆಗೆ ಆರ್ಡರ್ ವೈಸ್ ಬರೀರಿ ಅಂತ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಕೇರ್ಫುಲ್ಲಾಗಿ ಓದ್ಕೋಬೇಕು ಸ್ನೇಹಿತರೆ. ಆಫ್ರಿಕಾ ಖಂಡಕ್ಕೆ ಏನಂತ ಕರೀತಾರೆ, ಕಗ್ಗತ್ತಲೆಯ ಖಂಡ ಅಂತ ಯಾವುದನ್ನ ಕರೀತಾರೆ ಅಂತ ಪ್ರಶ್ನೆ ಕೇಳ್ತಾನೆ. ಕಗ್ಗತ್ತಲೆಯ ಖಂಡ ಅಂತ ಯಾವುದನ್ನ ಕರೀತಾರೆ ಅಂತ ಪ್ರಶ್ನೆ ಕೇಳ್ತಾನೆ. ಆಫ್ರಿಕಾ ಖಂಡವನ್ನು ನಾವು ಕಗ್ಗತ್ತಲೆಯ ಖಂಡ ಅಂತ ಕರಿತೀವಿ. ಇನ್ನು ನಮಗೆ ಈ ಒಂದು ಅತಿ ಹೆಚ್ಚಾಗಿ ದಕ್ಷಿಣ ಅಮೆರಿಕದಲ್ಲಿ ಪಕ್ಷಿಗಳು ಜಾಸ್ತಿ ಕಂಡುಬರ್ತವೆ ಸ್ನೇಹಿತರೆ. ಪಕ್ಷಿಗಳು ಜಾಸ್ತಿ ಕಂಡು ಬರೋದ್ರಿಂದ ಇದನ್ನು ಪಕ್ಷಿಗಳ ಖಂಡ ಅಂತಲೂ ಸಹ ಕರಿತೀವಿ. ಯಾವುದನ್ನು, ಒಂದು ದಕ್ಷಿಣ ಅಮೆರಿಕ ಖಂಡವನ್ನು ಪಕ್ಷಿಗಳ ಖಂಡ ಅಂತಲೂ ಸಹ ಕರಿತಾ ಬರ್ತೀವಿ. ನೆನಪಲ್ಲಿ ಇಟ್ಕೊಂಡಿರಬೇಕು, ತುಂಬಾ ಇಂಪಾರ್ಟೆಂಟ್ ಆಗಿರ್ಬೋದು. ಓಕೆ, ಹಾಗಾದರೆ ನೆಕ್ಸ್ಟ್ ನಮಗೆ ನೋಡ್ತಾ ಬರೋಣ. ನಿಮಗೆ ಸರೋವರಗಳು ಅಂತ ಬಂದ ಪಂಚ ಸರೋವರಗಳ ನಾಡು ಅಂತ ಹೇಳ್ಬಿಟ್ಟು ನಮಗೆ ಒಂದು ಅಮೆರಿಕ ಮತ್ತು ಕೆನಡಾ ದೇಶವನ್ನು ಕರಿತೀವಿ. ಪಂಚ ಸರೋವರಗಳ ನಾಡು ಯಾವುದು ಅಂತಲೂ ಸಹ ನೆನ್ಪಿಟ್ಕೋಬೇಕು. ನಿಮಗೆ ಓಮ್ಸ್ ಅಂತ ಒಂದು ಟ್ರಿಕ್ಕಿಯಾಗಿ ನೆನ್ಪಿಟ್ಕೊಳ್ಳಿ. ಆಗ ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. ಓಮ್ಸ್ ಅಂದರೆ ಯಾವ ನದಿಗಳು ಅಂತ, ಆ ಒಂದು ಪಂಚ ಸರೋವರಗಳ ನಾಡು ಅಂತ ಯಾವುದನ್ನು ಕರಿತೀವಿ, ಅಮೆರಿಕ ಮತ್ತು ಕೆನಡಾ, ಅದರಲ್ಲಿ ಬರುವಂಥ 5 ನದಿಗಳು ಯಾವುದು ಅನ್ನೋದನ್ನ ನೀವೇ ಗೂಗಲ್ ಸರ್ಚ್ ಮಾಡಿ ಅಥವಾ ಆಲ್ರೆಡಿ ಓದಿರ್ತೀರಾ. ಸೊ ಅದನ್ನು ಸಹ ನೋಟ್ ಮಾಡಿಟ್ಕೊಳ್ಳಿ. ತುಂಬ ಬಾರಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದೆ ಸ್ನೇಹಿತರೆ. ಈಗ ಪ್ರಶ್ನೆಗೆ ಹೋಗ್ತಾ ಬರೋಣ. ಸೊ ತುಂಬ ಸಿಂಪಲ್ ಉತ್ತರ, ಆಸ್ಟ್ರೇಲಿಯಾ ಖಂಡ ಇದಕ್ಕೆ ಸರಿ ಉತ್ತರ ಆಗಿರುತ್ತೆ. ಸೊ ನಮಗೆ ಏಷ್ಯಾ ಅಂತ ಬಂದಾಗ ಟಾಪ್ 1 ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ, 1ನೇ ಖಂಡ. ಈ ಥರ ಆಪ್ಷನ್ಗಳು ಕೊಟ್ಟಾಗ ನೀವೇ ಗೆಸ್ ಮಾಡ್ಕೋಬೇಕು. ಏಷ್ಯಾ ಅತಿ ದೊಡ್ಡ ಖಂಡ. ಹಾಗಾದರೆ ನಮಗೆ ಯುರೋಪು ಎಷ್ಟನೇ ಅತಿ ದೊಡ್ಡ ಖಂಡ ಆಗಿರುತ್ತೆ ಅಂತಲೂ ಸಹ ನೆನಪಿಕೊ. ಕೊನೆಯಿಂದ 2ನೇದಾಗಿರುತ್ತೆ ಅಂದರೆ 6ನೇ ಅತಿ ದೊಡ್ಡ ಖಂಡ ಆಗಿರುತ್ತೆ. ಇನ್ನು ದಕ್ಷಿಣ ಅಮೆರಿಕ ಅಂತ ಬಂದಾಗ ನಮಗೆ ಒಂದು 4ನೇ ಅತಿ ದೊಡ್ಡ ಖಂಡ ಆಗಿರುತ್ತೆ ಸ್ನೇಹಿತರೆ. ಏಷ್ಯಾ ಮೊದಲನೇದಾಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಇದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನಮ್ಮ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಎಸ್, ಇದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ನಮಗೆ ಗಾಂಧಿ ಯುಗದ ಬಗ್ಗೆ ಎಲ್ಲ ಎಕ್ಸಾಮ್ಗಳಲ್ಲೂ ಪ್ರಶ್ನೆಗಳನ್ನು ಕೇಳಲಾಗ್ತಿದೆ ಸ್ನೇಹಿತರೆ. ಸೊ ಗಾಂಧಿ ಯುಗ ಅಂತ ಶುರುವಾದಾಗ ನಮ್ಗೆ ಕಂಪಲ್ಸರಿ ಓದ್ಕೊಂಡಿರಬೇಕಾದಂತಹ ಅಂಶ, ತುಂಬ ಬಾರಿ ರಿಪೀಟ್ ಆಗಿರುವಂತಹ ಪ್ರಶ್ನೆ ಇದಾಗಿರುತ್ತೆ.
ಓಕೆ, ಇಲ್ಲಿ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟು, ತುಂಬ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಬಂಗಾಳ ವಿಭಜನೆ ಅಂತ ಬಂದಾಗ ತುಂಬ ಬಾರಿ ಪ್ರಶ್ನೆ ಆಗಿದೆ. ಇದು ತುಂಬ ಸಿಂಪಲ್ ಟಾಪಿಕ್ ಆಗಿದ್ದರಿಂದ ಆಲ್ಮೋಸ್ಟ್ ಉತ್ತರಕ್ಕೆ ಹೋಗ್ಬಿಡ್ತೀನಿ ಸ್ನೇಹಿತರೆ. ಓಕೆ, ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಬಂಗಾಳ ವಿಭಜನೆ ಅಂತ ಬಂದಾಗ ನೋಡಿ, ಮೊದಲು ವಿಭಜನೆ ಆಗಿದ್ದು ಯಾವ ವರ್ಷ ಅಂತ ಕೇಳ್ತಾನೆ. ಅದು ನಮಗೆ ಎಕ್ಸ್ಟ್ರಾ ನಮಗೆ ಯಾಕೆ ವಿಭಜನೆ ಆಯಿತು ಮತ್ತು ನಮಗೆ ಏಕೆ, ಓಕೆ, ನಮಗೆ ಉದ್ದೇಶ ಅಂತ ಬಂದಾಗ ಬಂಗಾಳ ವಿಭಜನೆ ಆಗಿರುವಂತಹ ಉದ್ದೇಶ ಅಂತ ಬಂದಾಗ ಆಗಿದ್ದಂತಹ ವೈಸ್ರಾಯ್ ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಲಾರ್ಡ್ ಕರ್ಜನ್. ನೋಡಿ, ವಿಭಜನೆ ಅಂತ ಬಂದಾಗ ಕಟ್ ಅಂತ ನೆನ್ಪಿಟ್ಕೊಳ್ಳಿ, ಕಟ್ ಆಯಿತು ಅಂತ. ಸೊ ಕರ್ಜನ್ ಕಟ್ ಅಂತ ನೆನ್ಪಿಟ್ಕೋಬೇಕು. ಆಗಿದ್ದಂತಹ ವಿಭಜನೆ ಆದಾಗಿದ್ದಂತಹ ವೈಸ್ರಾಯ್ ಯಾರು ಅಂತ ಕೇಳಿದರೆ ಲಾರ್ಡ್ ಕರ್ಜನ್ ಅವರಾಗಿರ್ತಾರೆ ಸ್ನೇಹಿತರೆ. ಇವನು ಎಷ್ಟರಲ್ಲಿ ಘೋಷಣೆ ಮಾಡ್ತಾನೆ ಅಂತ ಬಂದಾಗ 1905 ಜುಲೈ 19ರಂದು ಘೋಷಣೆ ಮಾಡ್ತಾನೆ. ಬಟ್ ಇದು ಆಲ್ಮೋಸ್ಟ್ ಎಫೆಕ್ಟ್ ಆಗೋದು ಅಕ್ಟೋಬರ್ 16ರಂದು ವಿಭಜನೆ ಆಗ್ತಾ ಬರುತ್ತೆ. 1905 ಅಕ್ಟೋಬರ್ 16ರಂದು ಇದು ವಿಭಜನೆ ಆಗ್ತಾ ಬರುತ್ತೆ. ಪಾಯಿಂಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಮುಖ್ಯ ಉದ್ದೇಶ ಏನು, ಬಂಗಾಳದಲ್ಲಿ ರಾಷ್ಟ್ರೀಯ ಚಳುವಳಿಯನ್ನು ಒಂದು ದಮನ ಮಾಡೋಕ್ಕೋಸ್ಕರ ಇದನ್ನು ಬಳಸಿರ್ತಾರೆ. ಸೊ ಏನು ರಾಷ್ಟ್ರೀಯ ಚಳುವಳಿ ನಡೀತಿದೆ ಅದನ್ನು ಹತ್ತಿಕ್ಕಲು ಈ ಬ್ರಿಟಿಷರು ಈ ರೀತಿಯನ್ನು ಮಾಡ್ತಾ ಬರ್ತಾರೆ ಸ್ನೇಹಿತರೆ. ಮತ್ತು ಮೇನ್ ಮುಖ್ಯವಾಗಿ ಹಿಂದೂ ಮತ್ತು ಮುಸ್ಲಿಂ ನಡುವಿನ ಐಕ್ಯತೆಯನ್ನು ಒಡೆಯೋದು ಇದರ ಒಂದು ಉದ್ದೇಶ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ಬಂಗಾಳ ವಿಭಜನೆ ಆಗ್ತಾ ಬರ್ತದೆ ಸ್ನೇಹಿತರೆ, ನೆನ್ಪಿಟ್ಕೋಬೇಕು ತುಂಬಾ. ಓಕೆ, ಯಾಕಂದ್ರೆ ನಮಗೆ ಪೂರ್ವ ಬಂಗಾಳದಲ್ಲಿ ಮುಸ್ಲಿಮರು ಹೆಚ್ಚಾಗಿದ್ದರು, ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳಿದ್ರು. ಓಕೆ, ಬಂಗಾಳ ಅಂತ ಬಂದಾಗ ವೆಸ್ಟ್ ಬೆಂಗಾಲ್ ಅಂತ ಏನು ಕೋಲ್ಕತ್ತಾ ಕರಿತೀವಿ, ಒಂದು ನಮಗೆ ವೆಸ್ಟ್ ಬೆಂಗಾಲ್ ಹತ್ರ ಅಂತ ಬಂದಾಗ ಪೂರ್ವ ಬಂಗಾಳದಲ್ಲಿ ನೋಡಿ, ಪೂರ್ವ ಬಂಗಾಳ ಅಂತ ಬಂದಾಗ ನಮಗೆ ಆಲ್ಮೋಸ್ಟ್ ಮುಸ್ಲಿಮರು ಜಾಸ್ತಿ ಇದ್ರಂತೆ. ಓಕೆ, ಈ ಕಡೆ ಪೂರ್ವದ ಸೈಡು ನಮಗೆ ಮುಸ್ಲಿಮರು ಜಾಸ್ತಿ ಇದೆ, ದಕ್ಷಿಣದ ಸೈಡು ನಮಗೆ ಹಿಂದೂಗಳು ಜಾಸ್ತಿ ಇರ್ತಾರೆ. ಅವುಗಳನ್ನು ಡಿವೈಡ್ ಮಾಡ್ಬೇಕಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಳ್ತಾ ಇದು ಮಾಡ್ತಾರೆ ಸ್ನೇಹಿತರೆ, ನೆನಪಲ್ಲಿರಬೇಕು. ಓಕೆ, ಈ ವಿಭಜನೆಗೆ ಅತಿ ಹೆಚ್ಚಾಗಿ ಒತ್ತಾಯಿಸಿದವರು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಬಂಗಾಳದ ವಿಭಜನೆಗೆ ಅತಿ ಹೆಚ್ಚಾಗಿ ಒತ್ತಾಯಿಸಿದವರು ಯಾರು ಅಂತ ಕೇಳ್ತಾನೆ. ಮುಸ್ಲಿಂನ ಒಂದು ಅಧ್ಯಕ್ಷ ಆಗಾ ಖಾನ್ ಎಂಬಾತನು ಇದನ್ನು ಒತ್ತಾಯಿಸಿರ್ತಾನೆ ಸ್ನೇಹಿತರೆ. ಅದರ ಸಲುವಾಗಿ ಅಕ್ಟೋಬರ್ 16ರಂದು ಭಾರತೀಯರು ಎಲ್ಲರೂ ಇದನ್ನು ವಿರೋಧ ಮಾಡ್ತಾರೆ ಎಂದು ಅಕ್ಟೋಬರ್ 16ರಂದು ಭಾರತೀಯರು ಇದನ್ನು ವಿರೋಧ ಮಾಡಿಬಿಟ್ಟು ಇದರ ಮುಂದೆ ಒಂದು ಶೋಕ ದಿನವನ್ನು ಆಚರಣೆ ಮಾಡ್ತಾರೆ. ಭಾರತೀಯರು ಶೋಕ ದಿನವನ್ನು ಆಚರಣೆ ಮಾಡಿದ್ದು ಯಾವತ್ತು ಅಂತ ಕೇಳ್ತಾರೆ, ಅಕ್ಟೋಬರ್ 16, ಬಿಕಾಸ್ ಬಂಗಾಳ ವಿಭಜನೆ ಆಗಬಾರ್ದು ಅಂತ. ಸೊ ಅಂಥ ಒಂದು ಶೋಕ ದಿನವನ್ನು ವಂಗಾಭಂಗ ಚಳುವಳಿ ಅಂತ ಕರೀತಾರೆ. ವಂಗಾಭಂಗ ಚಳುವಳಿ ಎಷ್ಟೆಲ್ಲ ಆಯಿತು ಅಂತ ಇಂಡೈರೆಕ್ಟ್ ಪ್ರಶ್ನೆ ಕೇಳಿದರೆ 1905 ಅಕ್ಟೋಬರ್ 16 ಅನ್ನೋದನ್ನ ನೆನ್ಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್, ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಇಂಥ ಸಮಯದಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಅಮರ್ ಸೋನಾರ್ ಬಾಂಗ್ಲಾರ್ ಎಂಬ ಗೀತೆಯನ್ನು ಆಡ್ತಾರೆ. ಅಮರ್ ಸೋನಾರ್ ಬಾಂಗ್ಲಾ ಎಂಬ ಗೀತೆಯನ್ನು ಬರೆದವರು ಯಾರು ಅಂತ ಕೇಳಿದರೆ, ಅಮರ್ ಸೋನಾರ್ ಬಾಂಗ್ಲಾ ಎಂಬ ಗೀತೆಯನ್ನು ಬರೆದಿದ್ದು ರವೀಂದ್ರನಾಥ್ ಟ್ಯಾಗೂರ್ ಅವರು ಇಂಥ ಸಮಯದಲ್ಲಿ ಆಡ್ತಾ ಬರ್ತಾರೆ ಸ್ನೇಹಿತರೆ. ಈ ವಿಭಜನೆಯನ್ನು ವಿರೋಧಿಸಿಬಿಟ್ಟು ಹಿಂದೂ ಮುಸ್ಲಿಮರು ಸೇರಿಕೊಂಡು ರಕ್ಷಾಬಂಧನ ದಿನವನ್ನು ಸಹ ಆಚರಣೆ ಮಾಡ್ತಾರೆ. ರಕ್ಷಾಬಂಧನ ದಿನವನ್ನು ಸಹ ಅಕ್ಟೋಬರ್ 16ರಂದು ಆಚರಣೆ ಮಾಡ್ತಾರೆ. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ಹಲವಾರು ಒಂದು ವೈಯಕ್ತಿಕ ಕಾರಣಗಳಿಂದ ಮತ್ತೆ ಈ ವಿಭಜನೆ ಸಂದರ್ಭದಲ್ಲಿ ಗೊಂದಲಗಳಾಗಿರ್ಬೋದು, ಗಲಾಟೆಗಳೆಲ್ಲ ಸೃಷ್ಟಿಯಾಗಿಬಿಟ್ಟು 1911ರಲ್ಲಿ ಒಬ್ಬ ಲಾರ್ಡ್ ಆರ್ಡಿಂಜ್ ಅಂತ ಬರ್ತಾನೆ. ಲಾರ್ಡ್ ಆರ್ಡಿಂಜ್ 2 ಅಂತ ಬರ್ತಾನೆ. ಮುಂಚೆನೇ ಒಬ್ಬ ಲಾರ್ಡ್ ಆರ್ಡಿಂಜ್ ಅಂತ ಬಂದಿರ್ತಾನೆ, ಅವನು 1 ಆಗಿರ್ತಾನೆ. ಇನ್ನು ಲಾರ್ಡ್ ಆರ್ಡಿಂಜ್ 2 ಆಗಿರ್ತಾನೆ, ನೆನ್ಪಿಟ್ಕೋಬೇಕು. ಇವನು ಬಂಗಾಳವನ್ನು ಒಂದು ವಿಭಜನೆ ಆಗಿರೋದನ್ನ ಒಟ್ಟುಗೂಡಿಸ್ಬಿಡ್ತಾನೆ ಸ್ನೇಹಿತರೆ. ನೋಡಿ, ಒಟ್ಟುಗೂಡಿಸೋದು ಯಾವಾಗ ಅಂದರೆ 1 ಅಂತಿದೆ ನೋಡಿ. ಸೊ ಎರಡು ಸೇರಿ ಒಂದು ಒಕ್ಕೂಡ್ತಾರೆ ಅಂತ ಹೇಳ್ಬಿಟ್ಟು 1911 ಅಂತ ಕನ್ಫ್ಯೂಷನ್ ಆಗೋರು ನೆನ್ಪಿಟ್ಕೋಬೋದಾಗುತ್ತೆ. ಸೊ 11 ಆಗಿರೋದ್ರಿಂದ ಲಾರ್ಡ್ ಆರ್ಡಿಂಜ್ ಇದರಲ್ಲಿ 2 ಅನ್ನೋದನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಯಾಕಂದರೆ ಕೆಲವೊಮ್ಮೆ ಆಪ್ಷನು ಲಾರ್ಡ್ ಆರ್ಡಿಂಜ್ 1 ಅಂತಲೂ ಕೊಡ್ತಾನೆ, 2 ಅಂತಲೂ ಕೊಟ್ಟಿರ್ತಾನೆ. ಎರಡನೇ ಲಾರ್ಡ್ ಆರ್ಡಿಂಜ್ ಇದನ್ನು ಒಗ್ಗೂಡಿಸ್ತಾನೆ ಸ್ನೇಹಿತರೆ. ಅದನ್ನು ಸಹ ಪಾಯಿಂಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ 1911 ಇಲ್ಲಿ ಸರಿ ಉತ್ತರ ಆಗುತ್ತೆ. ಈ ಕ್ರಮವನ್ನು ಬ್ರಿಟಿಷ್ ಸರ್ಕಾರವರು ಹಿಂದೆ ಯಾವಾಗ ತಗೊಳ್ತು, ವಿಭಜನೆ ಆಗಿದ್ದು 1915 ಲಾರ್ಡ್ ಕರ್ಜನ್ನು, 1911 ಲಾರ್ಡ್ ಆರ್ಡಿಂಜು ಇದನ್ನು ಲಾರ್ಡ್ ಆರ್ಡಿಂಜ್ 2 ಎಂಬಾತನು ಇದನ್ನು ಒಗ್ಗೂಡಿಸಿರ್ತಾನೆ ಸ್ನೇಹಿತರೆ. ಇಂಪಾರ್ಟೆಂಟ್ ಆಗಿರುವಂತಹ ಅಂಶ ಆಗಿರುತ್ತೆ, ಎಕ್ಸಾಮ್ ದೃಷ್ಟಿಯಿಂದ ಪದೇ ರಿಪೀಟ್ ಆಗಿರುವಂತಹ ಅಂಶ. ಇನ್ನು 1911ರಲ್ಲೇ ಫಸ್ಟ್ ನಮಗೆ ಇವರು ಬ್ರಿಟಿಷರ ರಾಜಧಾನಿ ಕೋಲ್ಕತ್ತಾ ಆಗಿತ್ತು. ಓಕೆ, 1911ರಲ್ಲಿ ಕೋಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾ ಬರ್ತಾರೆ. ಇದನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ಇದನ್ನು ವರ್ಗಾವಣೆ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಲಾರ್ಡ್ ಆರ್ಡಿಂಜ್ 2 ಅವರಾಗಿರ್ತಾರೆ, ನೆನ್ಪಿಟ್ಕೊಳ್ಳಿ. ಇನ್ನೂ ಸಹ ಹೇಳ್ತಾ ಹೋದರೆ ಮಿನಿಮಮ್ 3 ಅವರ್ಸ್ ಬೇಕಾಗುತ್ತೆ ಈ ಬಂಗಾಳ ವಿಭಜನೆ ಮತ್ತು ನಮಗೇನು 1900 ಮಂದಗಾಮಿಗಳು ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳು ತೀವ್ರಗಾಮಿಗಳ ಬಗ್ಗೆನೇ 3 to 4 ಅವರ್ಸ್ ಬೇಕಾಗುತ್ತೆ. ಗಾಂಧಿಯುಗ ಅಂತ ಬಂದಾಗ 3 to 4 ಅವರ್ಸ್ ಬೇಕಾಗುತ್ತೆ ಸ್ನೇಹಿತರೆ. ಸೊ ತುಂಬ ಸಿಂಪಲಾಗಿ ಹೇಳ್ತಾ ಬರ್ತೀನಿ. ಮುಂದೆ ಪ್ರಶ್ನೆಗಳು ಗಾಂಧಿಯುಗ ಮತ್ತು ಮಂದಗಾಮಿಗಳು ಬರ್ತಾರೆ, ಅಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ. ಎಲ್ಲನೂ ಸಹ ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಇನ್ನು ಇಲ್ಲಿ ಆಪ್ಷನ್ ಅಂತ ಬಂದಾಗ ಇಯರ್ ಅಂತ ಬಂದಾಗ ನೀವು ಗೆಸ್ ಮಾಡಬೇಕು. 1907 ಅಂದರೆ ಸೂರತ್ ಒಡಕು 7 ಬೀಳು ಆಯಿತು, ಸೂರತ್ ಅಂತ ನೆನ್ಪಿಟ್ಕೋಬೇಕು, 7 ಬೀಳು ಅಂತ. ಸೊ 1907 ಸೂರತ್ ಒಡಕು ಅಂತ ನಿಮಗೆ ಈಸಿಯಾಗಿ ನೆನ್ಪು ಬರ್ತೀನಿ. 1909 ಅಂತ ಬಂದಾಗ ಮಿಂಟೋ ಮಾರ್ಲೆ ಸುಧಾರಣೆಗಳು, ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ಕಲ್ಪಿಸಿಕೊಟ್ಟಂತಹ ಒಂದು ಸುಧಾರಣೆಗಳಾಗಿರ್ತವೆ. ಅದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಏನಾದರೂ ಇದಕ್ಕೆ 5ರಲ್ಲಿ ಏನಾಯಿತು, 7ರಲ್ಲಿ ಏನಾಯಿತು, 9ರಲ್ಲಿ ಏನಾಯಿತು, 11ರಲ್ಲಿ ಏನಾಯಿತು ಅಂತ ಏನಾದರೂ ನೆನಪು ಮಾಡ್ಕೊಳಕ್ಕೆ ಓದಿರೋರು ಟ್ರೈ ಮಾಡಬೇಕಾಗುತ್ತೆ. ಇನ್ನು ಓದ್ತಾ ಇರೋರು ಇದನ್ನು ಪಾಯಿಂಟನ್ನು ನೆನೆಸ್ಕೊಳ್ತಾ ಓದ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ.
ಸೊ ಮುಂದಿನ ಪ್ರಶ್ನೆ ಯಾವುದು? ನಮಗೆ ಮೆಂಟಾಲಿಟಿ ಟಾಪಿಕ್ಕು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಪ್ರತಿಯೊಂದು 1998ಇಂದ ಏನು ಪ್ರಶ್ನೆಗಳು ಮೆಂಟಾಲಿಟಿ ಕೇಳಿದರೆ ಅದ್ರ ಬಗ್ಗೆ ನಿಮಗೆ ಉತ್ತರಗಳನ್ನು ಹುಡುಕೊಡ್ತಾ ಅಂತ ಬಂದಿದ್ದೀನಿ ಸ್ನೇಹಿತರೆ. ಸೊ ಮೆಂಟಾಲಿಟಿ ಟಾಪಿಕ್ ಅಂತ ಬಂದಾಗ ಎಕ್ಸಾಮ್ಗಳು ಇದು ಸಹ 1998 PSA ಪ್ರಶ್ನೆ ಆಗಿರುತ್ತೆ, ನೆನ್ಪಿಟ್ಕೋಬೇಕು. ತುಂಬ ಸಿಂಪಲ್ ಆಗಿರುವಂಥದ್ದು. ಏನು ಕೇಳಿದಾನೆ ಇಲ್ಲಿ 4:5 ಮತ್ತು 8 ಆದಮೇಲೆ ನೆಕ್ಸ್ಟ್ ಇಲ್ಲಿ 4 ಆದಮೇಲೆ 5 ಆಗಿ ಬಂತು, 8 ಆದಮೇಲೆ ಯಾವ್ದು ಬರುತ್ತೆ ಅಂತ ನಿಮಗೆ ಇಲ್ಲಿ ಪ್ರಶ್ನೆಗಳನ್ನು ಈ ರೀತಿ ಕೇಳಲಾಗ್ತದೆ. ತುಂಬ ಸಿಂಪಲ್ ಆಗಿರುತ್ತೆ. ಸೊ ನಿಮಗೆ ಗಣಿತ ಬೇಕಂದರೆ ಪ್ಲಸ್ ಮೈನಸ್ 8 ಮತ್ತು ಡಿವೈಡ್ ಮಾಡೋದನ್ನ ಕಂಪಲ್ಸರಿ ಕಲೀಲೇಬೇಕಾಗುತ್ತೆ. ಯಾಕಂದರೆ ಇಷ್ಟು ಕಲ್ತಿಲ್ಲ ಅಂದರೆ ಮೆಂಟಾಲಿಟಿ ಮಾಡೋದು ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ. ನೀವು ಕಂಪಲ್ಸರಿ ಓದಲೇಬೇಕಾಗುತ್ತೆ. ಯಾಕಂದರೆ ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲ, ನೀವೆಲ್ಲ ಆಲ್ಮೋಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಇದ್ದೀರಾ. ಸೊ ತುಂಬ ಟೆಕ್ನಾಲಜಿ ಮುಂದುವರಿತಾ ಇದೆ. ಸೊ ಇಷ್ಟೂ ಮೆಂಟಾಲಿಟಿ ಮಾಡೋಕ್ಕೆ ಬರಬೇಕಂದ್ರೆ ಇಷ್ಟೂ ತಿಳ್ಕೊಂಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಮೊದಲು ಪರಿಚಯಿಸಿದಂತಹ ದೇಶ ಯಾವುದು, ಎಷ್ಟರಲ್ಲಿ ಪರಿಚಯ ಮಾಡಿದರು, ಮತ್ತು ಇದರ ಪಿತಾಮಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಪಿತಾಮಹ ಯಾರಂತ ನೀವು ಗೂಗಲ್ ಸರ್ಚ್ ಮಾಡಿ ಇಟ್ಕೊಳ್ಳಿ. ಇದೊಂದು ಹೋಮ್ ವರ್ಕ್ ಆಗಿರುತ್ತೆ, ತುಂಬಾ ಇಂಪಾರ್ಟೆಂಟು. ಮುಂದಿನ ಎಕ್ಸಾಮ್ಗಳಲ್ಲಿ ಪಕ್ಕ ಪ್ರಶ್ನೆ ಕೇಳ್ತಾನೆ. ಹಂಗೂ ನೆಕ್ಸ್ಟ್ ಲೆವೆಲ್ ಪ್ರಶ್ನೆ ಕೇಳಿದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಯಾವೆಲ್ಲ ಟೆಕ್ನಾಲಜಿಗಳನ್ನು ಯೂಸ್ ಮಾಡ್ತಾ ಬರ್ತಾನೆ, ಯಾವೆಲ್ಲ ಸಾಫ್ಟ್ವೇರ್ಗಳನ್ನು ಯೂಸ್ ಮಾಡ್ತಾ ಬರ್ತಾನೆ ಅದನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಹಾಗಾದರೆ ಮೆಂಟಾಲಿಟಿ ಅಂತ ಬಂದಾಗ ಈ ರೀತಿ ಪ್ರಾಬ್ಲಮ್ನ ತುಂಬ ಸಿಂಪಲ್ 4:5 8 ಇದಾಗಿರ್ಬೋದು. ಬಟ್ ನನಗೆ ಯಾವುದೇ ಥರ 1 ವರ್ಡ್ 2 ವರ್ಡ್ ನಿಮಗೆ ಹೇಳ್ಕೊಡಕ್ಕೆ ಹೋಗಲ್ಲ. ತುಂಬ ಬೇಸಿಕರಿಗೂ ಅರ್ಥ ಆಗಬೇಕು, ಆ ರೀತಿ ಹೇಳ್ಕೊಡ್ತಾ ಬರ್ತೀನಿ ತುಂಬ ಸಿಂಪಲಾಗಿ. ಓಕೆ, ನಮಗೆ ಈ ರೀತಿ ಪ್ರಶ್ನೆ ಅಂತ ಬಂದಾಗ ನೀವು ಜಸ್ಟ್ ಸಿಂಪಲ್ ಮೊದಲನೇ ಅಂಕಿನ 4x ಅಂತ ಬರೆದಿಟ್ಕೊಳ್ಳಿ. ಇನ್ನು ಎರಡನ್ನು ಈ ಕಡೆ ಬರೆದಿಟ್ಕೊಂಬಿಡಿ. 5 × 8 ಅಂತ ಹೆಂಗಿದೆ ಹಂಗೆ ಬರೆದಿಟ್ಕೊಂಬಿಡಿ. ಸೊ 4x ಅಂತ ಇಲ್ಲೇ ಇದ್ದಾಗ ಇಫ್ ಇನ್ ಕೇಸ್ ಇಲ್ಲಿ ಇರುವಂಥ ಅಂಕಿ ಈ ಕಡೆ ಬಂತಂದರೆ ಅಫ್ಕೋರ್ಸ್ ಕೆಳಗೆ ಹೋಗುತ್ತೆ, ಇಲ್ಲಿರುವಂಥ ಅಂಕಿ ಈ ಕಡೆ ಹೋಗುತ್ತಂದರೆ ಮೇಲೆ ಹೋಗುತ್ತೆ ಸ್ನೇಹಿತರೆ. ಅದೊಂದು ಕಾನ್ಸೆಪ್ಟನ್ನು ನೀವು ತಿಳ್ಕೊಂಡಿರ್ಬೇಕು ಬೇಸಿಕಾಗಿ. ಓಕೆ, ಇಷ್ಟು ಗೊತ್ತಿಲ್ಲ ಅಂದರೆ ಕಷ್ಟ ಆಗುತ್ತೆ ನಿಮಗೆ. 8 5 ಎಷ್ಟು 40 ಆಯಿತು, 8 5 40 ಆಯಿತು. ಸೊ ಎಕ್ಸ್ ಇಲ್ಲೇ ಉಳಿಸ್ಕೊಂಡಿರೋದ್ರಿಂದ ಈ 4ಅನ್ನು ಕೆಳಗಡೆ ಹಾಕೋಬೇಕಾಗುತ್ತೆ. ಸೊ 4 1 4 0 ಉಳಿತು 10 5 4 10 40 ಅಂತ ಎಲ್ರಿಗೂ ಗೊತ್ತಿರುತ್ತೆ. ಸೊ ಇಲ್ಲಿ ಆಪ್ಷನ್ ನೋಡಿ 10 ಆಗಿರುತ್ತೆ. ಕೆಲವೊಬ್ರು ಹೇಗೆ ಮಾಡ್ಬಿಡ್ತಾರೆ 4 ಆದಮೇಲೆ 5 ಬಂದಿದೆ ಅಂತೇಳಿ 8 ಆದಮೇಲೆ 9 ಬರುತ್ತೆ ಅಂತ ಮೊದಲನೇ ಆಪ್ಷನ್ ಅದಕ್ಕೆ 9 ಕೊಟ್ಟಿರ್ತಾರೆ. ಇಲ್ಲೇ 50% ಸ್ಟೂಡೆಂಟ್ಸು ಏನು ಈ ಕಾನ್ಸೆಪ್ಟ್ ಗೊತ್ತಿರಲ್ಲ, ಅವರು ಇಲ್ಲೇ ಬಿದ್ದೋಗ್ಬಿಡ್ತಾರೆ ಸ್ನೇಹಿತರೆ. ತುಂಬ ಕೇರ್ಫುಲ್ಲಾಗಿ ನೀವು ಅಟೆಂಡ್ ಮಾಡಬೇಕು. ಫಸ್ಟ್ ಆಪ್ಷನ್ ಆಲ್ಮೋಸ್ಟ್ ಮೆಂಟಾಲಿಟಿಲಿ ತುಂಬ ನಿಮಗೆ ಕನ್ಫ್ಯೂಷನ್ ಆಗೋ ಥರನೇ ಕೊಟ್ಟಿರ್ತಾರೆ. ಸೊ ತುಂಬ ಕೇರ್ಫುಲ್ಲಾಗಿ ನೀವು ಓದ್ಕೊಳ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ತುಂಬ ಸಿಂಪಲ್. ಓಕೆ, ನೆಕ್ಸ್ಟ್ ನಮಗೆ 4:5 ಅಂತ ಕೊಟ್ಟರು. ನೆಕ್ಸ್ಟ್ ಇಲ್ಲಿ 8ಅನ್ನು ಕೊಡದೆ ಇಲ್ಲೇನಾದರೂ ಒಂದು ಅಂಕಿ ಕೊಟ್ಟಿದ್ರೆ ಯಾವ ರೀತಿ ಮಾಡ್ಬೇಕು ಸರ್ ಅನ್ನೋದನ್ನ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗ್ತಾ ಬರ್ತಿದೆ ಸ್ನೇಹಿತರೆ. ಅದನ್ನು ಸಹ ನೀವು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಸೊ ಇಲ್ಲಿ ಹೇಗೆ 4x ಅಂತ ತೊಗೊಂಡ್ಬಿಟ್ರು, ಇವೆರಡನ್ನ ಇಂಟು ಮಾಡಿದರೆ ಸೊ ನಂತರ ನಾವು ನಿಮಗೆ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗಬಾರ್ದು ಅಂದರೆ ಇವೆರಡನ್ನ ಇಂಟು ಮಾಡಬೇಕಾಗುತ್ತೆ. ಇಲ್ಲಿ 5 ಹಾಕೊಂಡ್ಬಿಟ್ಟು ನಮಗೆ ಓಕೆ 5 ಹಾಕೊಂಡ್ಬಿಟ್ಟು ಇವೆರಡನ್ನು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಇಲ್ಲಿ 5x ಅಂತ ಬರೆದಿಟ್ಕೋಬೇಕು. ಇನ್ನು ಇವೆರಡನ್ನು ಇಂಟು ಮಾಡಬೇಕಾಗುತ್ತೆ 9 4 ಅಂತ. ಸೊ ನೆನ್ಪಿಟ್ಕೋಬೇಕಾಗುತ್ತೆ. ಓಕೆ, ಎಕ್ಸಾಮ್ ದೃಷ್ಟಿಯಿಂದ ಯಾವ ರೀತಿ ಬೇಕಾದರೂ ನಿಮಗೆ ಕೇಳ್ತಾ ಬರ್ಬೋದು ಸ್ನೇಹಿತರೆ. ಓಕೆ, ಎಕ್ಸಾಮ್ ದೃಷ್ಟಿಯಿಂದ ಇದನ್ನು ಬಿಟ್ಬಿಡಿ, ಕಾನ್ಸೆಪ್ಟನ್ನು ಬಿಟ್ಬಿಡಿ. ನಿಮಗೆ ಎಲ್ಲಿ ಅಂಕೆ ಕೊಟ್ಟಿರ್ತಾರೋ ಮೇಯ್ನ್ ಅದನ್ನು ಫೋಕಸ್ ಮಾಡ್ತಾ ಬನ್ನಿ. ನಮಗೆ ಇವನ್ನ ಇಂಟು ಮಾಡಬೇಕು, ಇಲ್ಲಿ ಕೊಟ್ಟಿಲ್ಲ ಅಂದರೆ ಇವೆರಡು ಇಂಟುನ ಮಾಡ್ತಾ ಬರಬೇಕಾಗುತ್ತೆ, ನೆನ್ಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಹೇಳ್ತೀನಿ. ಮೆಂಟಾಲಿಟಿ ಅಂತ ಬಂದಾಗ ಹಂತವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಬರ್ತೀನಿ. ನೆಕ್ಸ್ಟ್ ಇಲ್ಲಿ ಕೊಟ್ಟಿರುವಂಥ ಪ್ರಾಬ್ಲಮ್ನ ಇಲ್ಲನ್ನು ಬಿಟ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾನೆ, ಅದನ್ನು ಸಹ ಮುಂದಿನ ಪ್ರಾಬ್ಲಮ್ಗಳನ್ನು ನಿಮಗೆ ಈಸಿಯಾಗಿ ಅರ್ಥ ಮಾಡಿಸಿ. ಒಂದೇ ಸಲ ಫ್ರೆಷರ್ಗಳಿಗೆ ಕನ್ಫ್ಯೂಷನ್ ಆಗುತ್ತೆ. ಯಾಕಂದರೆ ಆಲ್ರೆಡಿ ಓದಿರೋರಿಗೆ ಏನು ಮ್ಯಾಟ್ರ್ ಆಗಲ್ಲ, ತುಂಬ ಸಿಂಪಲ್ ಅಂತ ನಿಮ್ಮ ಮೈಂಡಲ್ಲೇ ಕ್ಯಾಲ್ಕುಲೇಷನ್ ಹಾಕೊಂಡಿರ್ತೀರ ಪ್ರಶ್ನೆನ. ಸೊ ಆನ್ಸರು ಸಹ ಮೈಂಡಲ್ಲೇ ಗೊತ್ತಾಗ್ಬಿಡುತ್ತೆ. ಬಟ್ ಹೊಸ ಅಭ್ಯರ್ಥಿಗಳಿಗೆ ಸ್ವಲ್ಪ ಜನ BA ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ, ಮೆಂಟಾಲಿಟಿ ಸ್ವಲ್ಪ ಕಷ್ಟ ಆಗಿರುತ್ತೆ. PUC ಅಷ್ಟೇ ಮಾಡಿಬಿಟ್ಟು ಎಷ್ಟೋ ಜನ PCಗೆ ಓದ್ತಾ ಇರ್ತಾರೆ, ಅವ್ರಿಗೂ ಸಹ ಕಷ್ಟ ಆಗುತ್ತೆ. ಸೊ ಈ ಗೊತ್ತಿರುವಂಥ ಟ್ರಿಕ್ಕನ್ನು ಇವತ್ತೇನು ಹೇಳಿದ್ದೀನಿ ಪ್ರಾಬ್ಲಮ್ಗೆ ಅದನ್ನಷ್ಟೇ ನೆನ್ಪಿಟ್ಕೊಳ್ಳಿ. ಮುಂದಿನ ಒಂದು ಮುಂದಿನ ಒಂದು ಸರಣಿಗಳಲ್ಲಿ ಬೇರೆ ಥರ ಪ್ರಾಬ್ಲಮ್ ಇದ್ರ ಮೇಲೆ ತೊಗೊಂಡಿರ್ತೀನಿ, ಅದನ್ನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರು. ಓಕೆ, ಇದಕ್ಕೆ ಸರಿ ಉತ್ತರ ಎಲ್ರಿಗೂ ಸಹ ಗೊತ್ತು, 10 ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನಮ್ಮ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಓಕೆ, ಹಾಗಾದರೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಔಟ್ಪುಟ್ ಡಿವೈಸ್ಗೆ ಉದಾಹರಣೆ? ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ KSRP ಅಂತ ಬಂದಾಗ ಕಂಪ್ಯೂಟರ್, ಮೆಂಟಾಲಿಟಿ, ಸ್ಟ್ಯಾಟಿಕ್ GK ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಪೊಲಿಟಿಲಿ ಒಂದು ಪ್ರಶ್ನೆ, ಜಿಯೋಗ್ರಫಿಲಿ ಒಂದು ಪ್ರಶ್ನೆ ತೊಗೊಳ್ತಾ ಬರ್ತಾ ಇದ್ದೀನಿ. ಎಕ್ಸಾಮ್ ದೃಷ್ಟಿಗೆ ಇಂಪಾರ್ಟೆಂಟ್ ಆಗಿರೋದು. ಸೊ ಎಲ್ಲ ಪ್ರಶ್ನೆಗಳನ್ನು ನಿಮಗೆ ಕವರ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಆಲ್ರೆಡಿ ಒಂದು ವಿಡಿಯೋ 1ರಲ್ಲಿ ನಿಮಗೆ ಈ ಮೆಂಟಾಲಿಟಿ ಬಗ್ಗೆ ಆದಮೇಲೆ ಈ ಒಂದು ಕಂಪ್ಯೂಟರ್ ಟಾಪಿಕನ್ನು ತೊಗೊಂಡು ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿ ನನಗೆ ಆಲ್ಮೋಸ್ಟ್ ಮತ್ತೆ ಹೇಳೋದಕ್ಕೆ ಹೋಗಲ್ಲ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಮೊದಲೇ ವಿಡಿಯೋ ದಯವಿಟ್ಟು ನೋಡ್ಕೊಳ್ತಾ ಬರಬೇಕಾಗುತ್ತೆ. ಇದಕ್ಕೆ ಆಲ್ರೆಡಿ ನೀವೇ ಹಳೆ ಅಭ್ಯರ್ಥಿಗಳು ಯಾರೆಲ್ಲ ನೋಡಿದರೆ ಉತ್ತರ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ಸ್ನೇಹಿತರೆ. ಇನ್ಪುಟ್ ಅಂದರೆ ಏನು, ಔಟ್ಪುಟ್ ಅಂದರೆ ಏನು ಅಂತ ಎಲ್ಲನೂ ಸಹ ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ಹೋಗಿದ್ದೀನಿ. ಸೊ ಕೀಬೋರ್ಡ್ ಅಂತ ಏನು ಕೈಯಿಂದ ಯೂಸ್ ಮಾಡ್ತೀವೋ ಅವೆಲ್ಲ ಇನ್ಪುಟ್ ಆಗಿರುತ್ತೆ. ಸೊ ನಮಗೆ ಏನು ಹೊರಗಡೆಯಿಂದ ಅದಾಗದೇ ಬರ್ತಾ ಇದೆಯಲ್ಲ ಅದನ್ನೆಲ್ಲ ಔಟ್ಪುಟ್ ಅಂತ ಕರಿತಾ ಬರ್ತೀವಿ ಅಂತ ನಿಮಗೆ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ
ಬೇಸಿಕ್ ಏನು ಡೈರೆಕ್ಟಾಗಿ ಆನ್ಸರ್ ಹೇಳ್ತಿದ್ದಾರೆ ಅಂತ ಹೊಸ ಅಭ್ಯರ್ಥಿಗಳು ಥಿಂಕ್ ಮಾಡಿಬಿಡಿ. ಹಳೆ ವಿಡಿಯೋವನ್ನು ನೋಡ್ಕೊಳ್ಳಿ. ಆ ವಿಡಿಯೋದಲ್ಲಿ ಅಂದರೆ ರೀಸೆಂಟಾಗಿ ಮೊದಲೇ ಪಾರ್ಟ್ 1 ವಿಡಿಯೋ ಹಾಕಿದ್ದೀನಿ, ಒಂದು ಸರಣಿಗಳನ್ನ ಯಾವ ರೀತಿ ಬಿಡಿಸೋದಂತ. ಅದು ನೋಡಿಬಿಟ್ಟು ಈ ವಿಡಿಯೋ ನೋಡಿದರೆ ನಿಮಗೆ ತುಂಬ ಸುಲಭ ಆಗ್ತದೆ ಸ್ನೇಹಿತರೆ. ಇದಕ್ಕೆ ಸರಿ ಉತ್ತರ ಡಿ ಆಗಿರುತ್ತೆ. ಸ್ಪೀಕರ್ ಅನ್ನೋದು ನೆನ್ಪಿಟ್ಕೋಬೇಕು. ಇವೆಲ್ಲ ಇನ್ಪುಟ್ ಡಿವೈಸ್, ಇದೊಂದು ಔಟ್ಪುಟ್ ಡಿವೈಸ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ಇನ್ಪುಟ್ ಡಿವೈಸ್ ಆಗಿರ್ಬೋದು, ಔಟ್ಪುಟ್ ಡಿವೈಸ್ ಆಗಿರ್ಬೋದು, ಇನ್ಪುಟ್ ಕಮ್ ಔಟ್ಪುಟ್ ಡಿವೈಸ್ಗಳು ಯಾವೆಲ್ಲ ಇದೆ ಅಂತ ಮೊದಲನೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಅದನ್ನು ನೋಡ್ಕೊಳ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇಷ್ಟು ಸಹ ಇವತ್ತಿನ ಒಂದು ಬಹುಮುಖ್ಯ ಅಂಶಗಳಾಗಿರ್ತವೆ. ಸೊ ಸ್ಟಾರ್ಟಿಂಗ್ ಜಸ್ಟ್ 6 ಕ್ವಶನ್ಗಳನ್ನು ತೊಗೊಳ್ತಾ ಬರ್ತಿದ್ದೀನಿ. ಹಂಗೆ ಹುಡುಗರಿಗೆ ಸ್ವಲ್ಪ ಎಲ್ಲ ಪ್ರೆಷರ್ಗಳಿಗೂ ಅಡ್ಜಸ್ಟ್ ಆದಮೇಲೆ 10 ಕ್ವಶನ್ಗಳನ್ನು ತೊಗೊಳ್ತಾ ಬರ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಹೋಗ್ತಾ 12ರಿಂದ 15 ಪ್ರಶ್ನೆಗಳನ್ನು ತೊಗೊಳ್ತಾ ಕೊನೆಯದಾಗಿ ಇನ್ನೇನು ಎಕ್ಸಾಮ್ ಟೈಮಲ್ಲಿ ದಿನಕ್ಕೆ 20-25 ಪ್ರಶ್ನೆಗಳನ್ನು ನಿಮಗೆ ಬಿಡಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ, ನಿಮ್ಮ ಒಂದು ಸಂಪೂರ್ಣ ಜವಾಬ್ದಾರಿ ನನ್ನ ಕೈಲೇ ಕೊಟ್ಟಿರಿ. ಯಾವ ರೀತಿ ಓಲ್ಡ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು, ಯಾವೆಲ್ಲ ಅಂಶಗಳನ್ನು ನೆನ್ಪಿಟ್ಕೋಬೇಕು ಅನ್ನೋದನ್ನ ನಾನು ಈಸಿಯಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ದಯವಿಟ್ಟು ಯಾರೆಲ್ಲ ನಮ್ಮೊಂದು ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಲ್ಲಿ ನಿಮಗೆ ಲಿಂಕನ್ನು ಕೊಡಿಸಿರ್ತೀನಿ. ಲಿಂಕ್ ಮೂಲಕ ನೀವು ಡೈರೆಕ್ಟ್ ಜಾಯ್ನ್ ಆಗ್ತಾ ಬನ್ನಿ. ಅಥವಾ ನಿಮಗೆ ನಂಬರ್ ಮೂಲಕನೂ ಸಹ ಅಷ್ಟೇ. ನಿಮಗೆ ಲಿಂಕಲ್ಲಿ ಸಿಕ್ಕಿಲ್ಲ ಅಂದರೆ ಈ ನಂಬರಿಗೆ 8618631540 ನಂಬರಿಗೆ ವಾಟ್ಸಪ್ ಅಥವಾ ಟೆಲಿಗ್ರಾಮಲ್ಲಿ ಲಿಂಕ್ ಕಳಿಸಿ ಅಂತ ಮೆಸೇಜ್ ಹಾಕಿ ಖಂಡಿತ ನಾನು ನಿಮಗೆ ಕಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ನಂತರ ನಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡ್ತಾ ಬನ್ನಿ, ಹಾಗೆ ಲೈಕನ್ನು ಮಾಡ್ತಾ ಬನ್ನಿ. ತುಂಬ ಇಷ್ಟ ಆಯಿತು ಅಂದರೆ ಫ್ರೆಂಡ್ಸ್ಗಳಿಗೂ ಸಹ ಇದನ್ನು ಶೇರ್ ಮಾಡ್ತಾ ಬನ್ನಿ. ಇಷ್ಟು ಹೇಳ್ತಾ ಈ ಒಂದು ಕ್ಲಾಸಸ್ಸನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.